ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು. ಟೇಕ್ ಮೈ ಲೈಫ್ ಆ್ಯಂಡ್ ಲೆಟ್ ಇಟ್ ಬಿ ಎಂಬ ಈ ಹಾಡು, ಈ ಸಂಕೀರ್ತನೆ ನನಗೆ ಬಹಳ ಪರಿಣಾಮಕಾರಿಯಾದದ್ದು. ಮತ್ತು ಇದರಲ್ಲಿ ಸಪ್ತ ಸಮರ್ಪಣೆಗಳಿದೆ. ನನ್ನ ಜೀವ ಕರ್ತನಿಗೆ ಕೊಡುವಾಗ ಏನೆಲ್ಲ ಕೊಡಬಹುದು ಅಂತ ನೋಡುವಾಗ, ನನ್ನ ಹೊತ್ತು ಟೈಮ್, ನನ್ನ ಕೈಗಳು ಹ್ಯಾಂಡ್ಸ್, ನನ್ನ ಕಾಲು ಲೆಗ್ಸ್, ನನ್ನ ಹಣ ಅಥವಾ ಬೆಳ್ಳಿ ಚಿನ್ನವ ಮನಿ, ನನ್ನ ಬುದ್ಧಿ ಇಂಟಲೆಕ್ಟ್, ನನ್ನ ಪ್ರೀತಿ ಲವ್, ನನ್ನ ಮನಸ್ಸು ಪೂರ್ಣ ಮನಸ್ಸು, ಇದೆಲ್ಲ ದೇವರಿಗೆ ಸಮರ್ಪಣೆ ಮಾಡುವಂಥ ಒಂದು ಹಾಡಿದು. ಇದರಿಂದ ದೇವರಿಗೆ ಮಹಿಮೆಯಾಗಲಿ. ಸೇವೆಗೆ ನನ್ನ ಜೀವ ಕೊಟ್ಟೇನು, ನನ್ನ ಜೀವ ಕೊಟ್ಟೇನು. ನಿನ್ನ ಘನಕ್ಕಾಗಿಯೇ ತೋತು ಕಳೆಯುವೆನು, ನಿನ್ನ ಘನಕ್ಕಾಗಿಯೇ ತೋತು ಕಳೆಯುವೆನು. ನನ್ನ ಕೈಗಳಿನಾಗೆ ನಾ ಪ್ರಾರ್ಥಿಷ್ಠೆ ಮಾಡಿದೆ, ನಾ ಪ್ರಾರ್ಥಿಷ್ಠೆ ಮಾಡಿದೆ. ನನ್ನ ಕಾಲು ಕರ್ತಾನೆ, ತಾಕೋ ನಿನ್ನ ಸೇವೆಗೆ. ನನ್ನ ಕಾಲು ಕರ್ತಾನೆ, ತಾಕೋ ನಿನ್ನ ಸೇವೆಗೆ. ನನ್ನ ಬೆಳ್ಳಿ ಚಿನ್ನವ ತಾಕೋ ನಿನ್ನ ಸೇವೆಗೆ, ತಾಕೋ ನಿನ್ನ ಸೇವೆಗೆ. ನನ್ನ ಬುದ್ಧಿಯೆಲ್ಲವ ನೀನೇ ತಕೋಮಿತಾನೆ, ನನ್ನ ಬುದ್ಧಿಯೆಲ್ಲವ ನೀನೇ ತಕೋಮಿತಾನೆ. ನಿನ್ನ ಬಿಟ್ಟು ಯಾರನ್ನು ಪ್ರೀತಿ ಮಾಡಲಾರೇನು, ಪ್ರೀತಿ ಮಾಡಲಾರೇನು. ನನ್ನ ಪೂರ್ಣ ಮನಸ್ಸು ನೀನೇ ತಕೋ ಕತಾನೆ, ನನ್ನ ಪೂರ್ಣ ಮನಸ್ಸು ನೀನೇ ತಕೋ ಕತಾನೆ. ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು ಎಂಬುದಾಗಿ ಸಮರ್ಪಣೆಯ ಹಾಡಿದು. ಮತ್ತು ನನ್ನ ಪೂರ್ಣ ಮನಸ್ಸು ನೀನೇ ತಕ್ಕೋ ಕರ್ತನೆ ಅಂತ ಹೇಳ್ಬಿಟ್ಟು ಸಪ್ತ ಸಮರ್ಪಣೆಗಳನ್ನು ಒಳಗೊಂಡಂಥ ಈ ಹಾಡು ನನ್ನ ಜೀವನವಾಗಿರಲಿ, ನನ್ನ ಪ್ರಾರ್ಥನೆಯಾಗಿರಲಿ, ಆ ರೀತಿಯಾಗಿ ಸಮರ್ಪಣೆಯ ಜೀವನವನ್ನು ನಾವು ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ದೇವರು ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ
ದೇವಜನರಿಗೆ 192ನೇ ಪ್ರಾರ್ಥನಾ ಕೂಟಕ್ಕಾಗಿ ಅಥವಾ ವಾರಕ್ಕಾಗಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ವಿ ವೆಲ್ಕಮ್ ಯು ಫಾರ್ ದಿಸ್ 192nd prayer week or a meditational week of the Prarthana Mandira, and the subject is on dedication. ಸಮರ್ಪಣೆಯ ಬಗ್ಗೆ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಈ ಒಂದು ಸಮರ್ಪಣೆ ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಅನ್ವಯವಾಗುವಂಥದ್ದು. ಡೆಡಿಕೇಶನ್ is something that is very appropriate all time. Always you can have dedication, and the dedicational life is something not optional but compulsory. ಈ ಒಂದು ಸಮರ್ಪಣೆಯ ಜೀವನ ಅನ್ನುವಂಥದ್ದು ನಮಗೆ ಯಾವಾಗಲೂ ಇರ್ತಕ್ಕದ್ದು ಮತ್ತು ಇದನ್ನು ನಾವು ಮಿಸ್ ಮಾಡಬಾರ್ದು. ಯಾವಾಗಲೂ ಇರ್ತಕ್ಕಂಥದ್ದು ಈ ಒಂದು ಸಮರ್ಪಣೆಯ ಒಂದು ಜೀವನ. ಆದುದರಿಂದ ಸಪ್ತ ಸಮರ್ಪಣೆಯ ಜೀವನದ ಬಗ್ಗೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 7 dedicational life. Life itself involves a dedication, and the dedication is 7-dimensional dedication. 7 ಕ್ಷೇತ್ರಗಳಲ್ಲಿ ಈ ಸಮರ್ಪಣೆ ಅನ್ನುವಂಥದ್ದನ್ನು ಅನ್ವಯಿಸಿಕೊಳ್ಬೇಕು. ಹಾಡುವ ಸಭಾ ಸಂಗೀತಗಳಲ್ಲಿ 228ನೇ ಹಾಡು ಈ ಸಮರ್ಪಣೆಯ ಜೀವನಕ್ಕೆ ಬಹಳ ಸೂಕ್ತವಾದಂಥ ಒಂದು ಸುಪ್ರಸಿದ್ಧ ಸಂಗೀತ. Hymn number 228 is a well-known, of course the number may change, is a well-known hymn that portrays a dedicated life. Whatever the problem may be, whatever the circumstances may be, there may be an entire, let's say, problem or negativity or calamity or confusion and lack, ಕೊರತೆ, ಮಹಾಮಾರಿ, ಯಾವುದೇ ಸನ್ನಿವೇಶ ಇದ್ದರೂ ಕೂಡ ಸಮರ್ಪಣೆಗೆ ಅಂತೂ ಅವಕಾಶ ಇದ್ದೇ ಇರ್ತದೆ. ಅದನ್ನು ನಾವು ಈಗ ಈ ಹಾಡಿನ ರೂಪದಲ್ಲಿ, ಹಾಡಿನ ಆಧಾರದಲ್ಲಿ ಈ ಸಪ್ತ ಸಮರ್ಪಣೆಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಸುಪ್ರಸಿದ್ಧವಾದಂಥ ಹಾಡು, ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು. ಟೇಕ್ ಮೈ ಲೈಫ್ ಆ್ಯಂಡ್ ಲೆಟ್ ಇಟ್ ಬಿ. ಎಂಥ ಒಂದು ಹಾಡಿದು. ಅದರಲ್ಲಿ ಒಂದೊಂದಾಗಿ ಸಪ್ತ ಸಮರ್ಪಣೆಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 7, what I call it as 7 areas or dimensions of a dedicational spiritual life. First of all, time. ಹೊತ್ತು. ನಿನ್ನ ಘನಕ್ಕಾಗಿಯೇ ಹೊತ್ತು ಕಳೆಯುವೆನು. ಕರ್ತ ನನ್ನ ಜೀವ, ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೇನು ಅಂತ ಹೇಳುವಾಗ, ನನ್ನ ಜೀವ ಯಾವ ರೀತಿಯಾಗಿ ನಾನು ಕೊಡ್ಬೋದಂದರೆ, ಹೊತ್ತು ಕೊಡೋದರಿಂದ ನನ್ನ ಜೀವವನ್ನು ಅಥವಾ ಜೀವನವನ್ನು ಸಮರ್ಪಣೆಯಾಗಿ ದೇವರಿಗೆ ಒಪ್ಪಿಸಿ ಕೊಡ್ತಕ್ಕದ್ದು. ಎಷ್ಟೋ ವರ್ಷಗಳ ಹಿಂದೆ ಒಬ್ಬ ಮಹಾಭಕ್ತರು ಒಂದು ಪ್ರಶ್ನೆ ಹಾಕಿದ್ದು ಇನ್ನೂ ನನಗೆ ನೆನಪಿಗೆ ಬರ್ತಾ ಇದೆ. ಗಾಡ್ಲಿ ಮ್ಯಾನ್ ಆಸ್ಕ್ ದಿಸ್ ಕ್ವಶನ್, ಹೌ ಡು ಯು ಸ್ಪೆಂಡ್ ಯುವರ್ ಟೈಮ್? ನಿಮ್ಮ ಸಮಯ, ನಿಮ್ಮ ಹೊತ್ತು ಯಾವ ರೀತಿಯಾಗಿ ಕಳೀತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಯೇಸು ಸ್ವಾಮಿ ಒಂದು ವೇಳೆ
ಕೂತ್ಕೊಂಡಿದ್ರೆ ಅಥವಾ ಒಂದು ವೇಳೆ ರಿಲ್ಯಾಕ್ಸ್ ಆಗಿದ್ದರೆ ಆ ಟೈಮ್ನಲ್ಲಿ ಏನೆಲ್ಲ ಅವ್ರ ಮನಸ್ಸಿನಲ್ಲಿ ಯೋಚನೆ ಬಂದಿರಬಹುದು ಎಂಬುದಾಗಿ ಆ ಭಕ್ತರು ನನ್ನ ಹತ್ರ ಹಂಚಿಕೊಳ್ಳುವಾಗ ಹೌದು, ಅದು ನನಗೆ ಒಂದು ಮನವರಿಕೆಯನ್ನು ಉಂಟು ಮಾಡ್ತು. ಇಟ್ ಬ್ರಾಟ್ ಎ ಕನ್ವಿಕ್ಷನ್ ಇನ್ ಮೀ that the time that we have is God's time. I like this psalm in Psalm 31 and verse 15. ಕೀರ್ತನೆಗಳಲ್ಲಿ 31:15 ಈ ರೀತಿಯಾಗಿದೆ, ಮೈ ಟೈಮ್ಸ್ ಆರ್ ಇನ್ ಯುವರ್ ಹ್ಯಾಂಡ್. ಕರ್ತನೆ, ನನ್ನ ಸಮಯವು ಅಥವಾ ನನ್ನ ಕಾಲ, ನನ್ನ ಗಳಿಗೆ, ನನ್ನ ಕಾಲ ನಿನ್ನ ಕೈಯಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಹೌದು, ಅದು ಸಮರ್ಪಣೆಯ ಒಂದು ಚಿತ್ರವಾಗಿದೆ. ಗಿವಿಂಗ್ ಮೈ ಟೈಮ್ ಇನ್ ಗಾಡ್ಸ್ ಹ್ಯಾಂಡ್. ನನ್ನ ಸಮಯ ದೇವರಲ್ಲಿ ಕಳೆಯುವಂಥದ್ದು. ಹೌದು, ಕೆಲಸ ಮಾಡಬೇಕು, ಹೌದು ಊಟ ಮಾಡಬೇಕು, ಹೌದು ಒಂದು ವೇಳೆ ಮಕ್ಕಳು ಸ್ಕೂಲು ಕಾಲೇಜು ಅಥವಾ ವಿಶ್ರಾಂತಿ ಮಲಗೋದು ಇವೆಲ್ಲ ಇದೆ. ಆದರೂ ಕೂಡ ಟೈಮ್ ಟು ಗಾಡ್, ದೇವರಿಗೆ ಕೊಡುವಂಥ ಸಮಯ. ಪ್ರತ್ಯೇಕವಾಗಿ ಎಲ್ಲ ಟೈಮ್ನು ದೇವರಿಗೆ ಸೇರಿದ್ದೆ, ಆದರೂ ಕೂಡ ದೇವರ ಟೈಮ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ವಿ ಆರ್ ಆ್ಯಕ್ಚುಲಿ ಸ್ಪೆಂಡಿಂಗ್ ಗಾಡ್ಸ್ ಟೈಮ್ ದಟ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ವಿ ಮಸ್ಟ್ ರಿಮೆಂಬರ್ ದಟ್. ಅದನ್ನು ನೆನಪಿಟ್ಕೊಳ್ಬೇಕು. ದ ಮೆನಿ ಹೂ ಆರ್ ಪಾಸ್ಡ್ ಅವೇ, particularly in recent 2 months or so, hundreds, thousands of people passed away. ಈ ಲೋಕವನ್ನು ಅನೇಕರು ಗತಿಸಿದ್ದಾರೆ. ಅವ್ರ ಟೈಮ್ ಮುಗಿದೋಯ್ತು. ನಮ್ಮ ಒಂದು ಟೈಮ್ ಇದೆ. ಅವರ್ ಟೈಮ್ ಈಸ್ ಸ್ಟಿಲ್ ಅವೈಲಬಲ್ ಆ್ಯಂಡ್ ಎ ಡೆಡಿಕೇಟೆಡ್ ಪರ್ಸನ್ ವಿಲ್ ಡೆಡಿಕೇಟ್ ಟೈಮ್ ಆಲ್ಸೋ ಟು ಗಾಡ್. ಸಮರ್ಪಣೆಯ ವ್ಯಕ್ತಿ ಹೊತ್ತನ್ನು, ಸಮಯವನ್ನು ಕೂಡ ದೇವರಿಗೆ ಸಮರ್ಪಿಸುವಂಥವನಾಗಿದ್ದಾನೆ. ಸೆಕೆಂಡ್ಲಿ, ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 7 ಡೆಡಿಕೇಶನಲ್ ಲೈಫ್, ಸಪ್ತ ಸಮರ್ಪಣೆಯ ಜೀವನದ ಬಗ್ಗೆ ನಾವು ನೋಡ್ಕೊಳ್ತಾ ಇದ್ದೇವೆ. ನಾವು ಭೂಲೋಕದಲ್ಲಿ ಇರುವಂಥ ಉದ್ದೇಶ ನಾವು ಸಮರ್ಪಣೆಯ ಜೀವನವನ್ನು ಮಾಡಲಿಕ್ಕೆ. ಸಮಸ್ಯೆಗಳಿರ್ಬೋದು, ಹೋರಾಟಗಳಿರ್ಬೋದು, ಕೊರತೆಗಳಿರ್ಬೋದು, ಚಾಲೆಂಜಸ್, ಸವಾಲುಗಳಿರ್ಬೋದು, ಬಟ್ ಸಮರ್ಪಣೆ ಜೀವನ ಅದು ಸಾಗಿ ಹೋಗುತ್ತಾ ಇರಬೇಕು. ಮೊದಲನೇದು ನಮ್ಮ ಸಮಯ ದೇವರಿಗೆ ಕೊಡಬೇಕು. ಎರಡನೇದಾಗಿ ನನ್ನ ಕೈಗಳು. ಈ ಹಾಡಿನಲ್ಲಿ ಕರ್ತನಿನ ಸೇವೆಗೆ ಎಂಬ ಹಾಡಲ್ಲಿ ಟೇಕ್ ಮೈ ಹ್ಯಾಂಡ್ಸ್, ನನ್ನ ಕೈಗಳು ದೇವರಿಗೆ ಕೊಡುವಂಥದ್ರ ಬಗ್ಗೆ ಇರುವಾಗ ನನಗೆ ಕೀರ್ತನೆ 28:2 ನೆನಪಿಗೆ ಬರ್ತಾ ಇದೆ. ಅದರಲ್ಲಿ ಐ ಲಿಫ್ಟ್ ಅಪ್ ಮೈ ಹ್ಯಾಂಡ್ಸ್ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ನಮ್ಮ ಹಸ್ತ ಚಾಚುವಂಥದ್ದು, ನಮ್ಮ ಕೈಗಳನ್ನು ದೇವರ ಕಡೆಗೆ ಅಂತ ಹೇಳುವಾಗ ದಟ್ ಇಟ್ಸ್ ಅಗೇನ್ ಎ ಪಿಕ್ಚರ್ ಆಫ್ ಡೆಡಿಕೇಶನ್. ಸಮರ್ಪಣೆಯ ಒಂದು ಚಿತ್ರವಾಗಿದೆ, ಕೈಗಳನ್ನು ದೇವರಿಗೆ ಕೊಡುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಸ್ಯಾಕ್ರಿಫೈಸ್, ಯಜ್ಞ ಸಮರ್ಪಿಸ್ತಿದ್ರು. ಒಂದು ಮಾತು ಹೇಳಬೇಕು ನಾನು, ಅದೇನೆಂದರೆ ಫೈರ್ ವಿಲ್ ನೆವರ್ ಕಮ್ ಅನ್ಲೆಸ್ ದ ಸ್ಯಾಕ್ರಿಫೈಸ್ ವಾಸ್ ಗಿವನ್ ಕಂಪ್ಲೀಟ್ಲಿ. ಸಂಪೂರ್ಣ ಯಜ್ಞವನ್ನು ಸಮರ್ಪಿಸದೆ ಆ ಬೆಂಕಿಯು ಅಥವಾ ದೇವರ ಒಂದು ಮೆಚ್ಚುಗೆಯು ಆಗ್ತಿರಲಿಲ್ಲ, ಸಂಭವಿಸ್ತಿರಲಿಲ್ಲ. ಆದ ಕಾರಣ ನಮ್ಮ ಸಮಯ ದೇವರಿಗೆ ಕೊಡಬೇಕು, ನಮ್ಮ ಕೈಗಳು ಕೂಡ ದೇವರಿಗೆ ಕೊಡಬೇಕು. ಹೌದು, ಕೆಲವು ಸಾರಿ ದೇವರಿಗೆ ನಮ್ಮ ಕೈಗಳನ್ನು ಕೊಟ್ಬಿಟ್ಟು ನಮ್ಮ ಕೈಗಳನ್ನು ನಾವೇ ಅನಂತರ ನಾವು ತಕ್ಕೊಳ್ತೇವೆ. ಆದರೂ ಕೂಡ ಇಟ್ ಈಸ್ ಗಾಡ್ಸ್ ವಿಲ್ ಆ್ಯಂಡ್ ಗಾಡ್ಸ್ ಡಿಸೈರ್ ದಟ್ ವಿ ಗಿವ್ ಅವರ್ ಹ್ಯಾಂಡ್ಸ್. ನನ್ನ ಕೈಗಳು ನಾ ಪ್ರತಿಷ್ಠೆ ಮಾಡಿದೆ ಅಂತ ಹೇಳ್ಬಿಟ್ಟು ದೇವರ ಅಪೇಕ್ಷೆ. ಮೂರನೇದಾಗಿ ನನ್ನ ಕಾಲು. ವಾವ್, 7 ಡೆಡಿಕೇಶನಲ್ ಲೈಫ್
ಸಪ್ತ ಸಮರ್ಪಣೆಗಳಲ್ಲಿ ಮೊದಲನೇದು ಸಮಯ, ಎರಡನೇದು ಕೈ, ಮೂರನೇದು ನಮ್ಮ ಕಾಲನ್ನು ಕೂಡ ದೇವರಿಗೆ ಕೊಡತಕ್ಕದ್ದು. ಯಾಕಂದರೆ ಯೆಶಾಯನ ಗ್ರಂಥ 52ನೇ ಅಧ್ಯಾಯ 7ನೇ ವಚನದಲ್ಲಿ ಕಾಲಿನ ಬಗ್ಗೆ ಅಥವಾ ಪಾದದ ಬಗ್ಗೆ ಬರೆಯಲಾಗಿದೆ. ಅದೇನೆಂದರೆ, ಹೌ ಬ್ಯೂಟಿಫುಲ್ ಆರ್ ದ ಫೀಟ್ ಆಫ್ ದೋಸ್ ಹೂ ಪ್ರೀಚ್ ದ ಗಾಸ್ಪಲ್ ಆರ್ ಶೇರ್ ದ ಗಾಸ್ಪಲ್. ಎಲ್ಲರ ಕಾಲು ಒಂದೇ, ಆದರೆ ನಾವು ಕಾಲನ್ನು ದೇವರಿಗಂತ ಯೂಸ್ ಮಾಡುವಾಗ ಇಟ್ಸ್ ಬ್ಯೂಟಿಫುಲ್ ಟು ಗಾಡ್. ಡಸ್ಟ್ ಇರ್ಬೋದು, ಕಾಲಿಗೆ ಹೊಲಸಿರ್ಬೋದು, ಮತ್ತು ಸಾಮಾನ್ಯವಾಗಿರ್ಬೋದು. ಬಟ್ ಎ ಲೆಗ್ ದಟ್ ಈಸ್ ಡೆಡಿಕೇಟೆಡ್ ಟು ಯೂಸ್ ಗಾಡ್ ಈಸ್ ಬ್ಯೂಟಿಫುಲ್. ಅಂದರೆ ಮನುಷ್ಯರಿಗೆ ಅದು ನೋಡುವಾಗ ಅದು ಬ್ಯೂಟಿಫುಲ್ಲಾಗಿ ಕಾಣಲಿಕ್ಕಿಲ್ಲ, ಬಟ್ ಇಟ್ ಈಸ್ ಬ್ಯೂಟಿಫುಲ್ ಟು ಗಾಡ್. ಅದೇ ಹಾಡಿನಲ್ಲಿ ನನ್ನ ಕಾಲು ಕರ್ತನ ಸೇವೆಗೆ ಅಂತ ಹೇಳ್ಬಿಟ್ಟು, ಸೇವೆಗೆ ಅಂತ ಹೇಳಿದ ಮೇಲೆ ನಾವು ಸೇವೆಗೆ ಹೋಗುವಾಗ ಅದರಲ್ಲಿ ನಮ್ಮ ಸ್ವರ ಬರ್ತದೆ, ಸ್ವರವನ್ನು ಯೂಸ್ ಮಾಡಬೇಕು. ಸ್ವರದಿಂದ ದೇವ್ರಿಗೆ ಸ್ತೋತ್ರ ಮಾಡುವಂಥದ್ದು ಮತ್ತು ವಾಕ್ಯ ಸಾರುವಂಥದ್ದು. ಈ ರೀತಿಯಾಗಿ ಇದು ಸೇವಕರಿಗೆ ಮಾತ್ರ ಅಲ್ಲ, ಇತರರಿಗೂ ಕೂಡ ಅನ್ವಯವಾಗುವಂಥ ಒಂದು ಸಂಗತಿ ಈ ಸಮರ್ಪಣೆ. ನನ್ನ ಕಾಲು, ಹೌದು, ಅದು ಕೂಡ ಕರ್ತನಿಗೆ ಸಮರ್ಪಿಸತಕ್ಕದ್ದು. ನಾವು ಸ್ಟಡಿ ಮಾಡ್ತಾ ಇರುವಂಥ ವಿಷಯ ಮತ್ತೊಂದು ಸಾರಿ ನಾವು ಅದನ್ನು ನೆನಪು ಮಾಡಿಕೊಳ್ಳೋಣ. ನಾವೇನು ಸ್ಟಡಿ ಮಾಡ್ತಿದ್ದೇವೆ ಅಥವಾ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಸಮರ್ಪಣೆಯ ಜೀವನ, ಡೆಡಿಕೇಟೆಡ್ ಲೈಫ್ ಆರ್ ಎ ಕಾನ್ಸಕ್ರೇಟೆಡ್ ಲೈಫ್. ಈ ಒಂದು ಸಮರ್ಪಣೆಯ ಜೀವನ ನಾವು ಜೀವಿಸೋದು ಹೇಗೆ ಅಂತ ಹೇಳಿಬಿಟ್ಟು ನೋಡುವಾಗ, ನಮ್ಮ ಸಮಯ ದೇವರಿಗೆ ಕೊಡಬೇಕು. ಅಂದರೆ ನಮ್ಮ ಸಮಯ ದೇವರಿಗೆ ಸಮರ್ಪಿಸಬೇಕು. ನಮ್ಮ ಕೈಗಳನ್ನು ದೇವರಿಗೆ ಸಮರ್ಪಿಸಬೇಕು. ನಮ್ಮ ಕಾಲು ದೇವರಿಗೆ, ದೇವರ ಸೇವೆಗೆ ಸಮರ್ಪಿಸ್ತಕ್ಕದ್ದು. ಅದೇ ರೀತಿಯಾಗಿ 4ನೇ ಕ್ಷೇತ್ರದ ಸಮರ್ಪಣೆ ಯಾವುದು ಅಂತ ಹೇಳಿದ್ರೆ, ನಮ್ಮ ಹಣ, ಮೈ ಮನಿ. ಇದರ ಬಗ್ಗೆ ಹಾಡಿನಲ್ಲಿ ನನ್ನ ಬೆಳ್ಳಿ ಚಿನ್ನವ ಅಂತಿದೆ. ಆಗಿನ ಕಾಲದಲ್ಲಿ ಹಣ ಬಂದು ಬೆಳ್ಳಿ ಚಿನ್ನ ಆ ರೂಪದಲ್ಲಿತ್ತು, ಚಿನ್ನದ ನಾಣ್ಯಗಳು ಅಂತ ಹೇಳ್ಬಿಟ್ಟು. ಈಗ ಹಣ ಅಂತ ನಾವು ಯೂಸ್ ಮಾಡ್ಬೋದು, ಅಥವಾ ಬೆಳ್ಳಿ ಚಿನ್ನ ಅಂತ ಕೂಡ ಹೇಳ್ಬೋದು. ಒಂದು ಸಾರಿ ಇಸ್ರಾಯೇಲ್ರ ಜೀವನದಲ್ಲಿ ನಡೆದಂಥ ಒಂದು ಘಟನೆ, ಅರಾಮ್ಯರ ಅರಸನು, ಸಿರಿಯಾದ ಅರಸನು ಬಂದು ಏನಂತ ಕೇಳ್ತಾನೆ ಇಸ್ರಾಯೇಲ್ರ ಅರಸನಿಗೆ, ನಿನ್ನ ಬೆಳ್ಳಿ ಚಿನ್ನ ನನ್ನದು ಅಂತ ಹೇಳ್ತಾನೆ. ಯುವರ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಈಸ್ ಮೈನ್. ಫಸ್ಟ್ ಕಿಂಗ್ಸ್ ಚಾಪ್ಟರ್ 20 ವರ್ಸಸ್ 3 and 4. ಮೊದಲನೇ ಅರಸುಗಳ ಗ್ರಂಥ 20ನೇ ಅಧ್ಯಾಯ 3-4 ವಚನದಲ್ಲಿ ಆ ರೀತಿಯಾಗಿ ಒಬ್ಬ ಕಿಂಗ್ ಡಿಮ್ಯಾಂಡ್ ಮಾಡಿದಾಗ ಇಸ್ರಾಯೇಲ್ ಅರಸನು ಏನು ಹೇಳ್ತಾನೆ ಅದನ್ನು ಓದಿ ನನಗೆ ಆಶ್ಚರ್ಯ ಆಯಿತು. ಅದೇನಂತ ಹೇಳಿದರೆ, ಹಿ ಸೇಸ್, ಆ್ಯಸ್ ಯು ಸೆಡ್ ಮೈ ಲಾರ್ಡ್, ಮೈ ಸಿಲ್ವರ್ ಆ್ಯಂಡ್ ಮೈ ಗೋಲ್ಡ್ ಈಸ್ ಯುವರ್ಸ್ ಆ್ಯಂಡ್ ಆಲ್ ದಟ್ ಐ ಹ್ಯಾವ್ ಈಸ್ ಯುವರ್ಸ್ ಎಂಬುದಾಗಿ ಕೂಡ ಹೇಳ್ಬಿಡ್ತಾನೆ ಅವನು. ಅಂದರೆ ದಟ್ ಈಸ್ ಎ ಪಿಕ್ಚರ್ ಆಫ್ ಎ ಡೆಡಿಕೇಶನ್. ಹಣದ ಒಂದು ಸಮರ್ಪಣೆಯ ಒಂದು ಚಿತ್ರ, ಬಟ್ ಟು ಎ ರಾಂಗ್ ಪರ್ಸನ್. ಒಬ್ಬ ವೈರಿ ಬಂದು ಈ ರೀತಿಯಾಗಿ ನಿನ್ನ ಹಣ, ನಿನ್ನ ಬೆಳ್ಳಿ, ನಿನ್ನ ಚಿನ್ನ ನನಗೆ ಕೊಡು ಅಂತ ಹೇಳಿದಾಗ ಭಯಪಟ್ಕೊಂಡು ಇಸ್ರಾಯೇಲ್ ಅರಸನು ಸಪೋಸ್ ಟು ಬಿ ಎ ಬಿಲೀವರ್, ಬಟ್ ಈಸ್ ಸ್ಕೇರ್ಡ್ ಆ್ಯಂಡ್ ಹಿ ಡೆಡಿಕೇಟ್ಸ್ ಹಿಮ್ಸೆಲ್ಫ್ ಟು ಎ ರಾಂಗ್ ಪರ್ಸನ್. ಬಟ್ ಇನ್ ದಿಸ್ ಸಾಂಗ್ ಆಫ್ ಡೆಡಿಕೇಶನ್, ಈ ಸಮರ್ಪಣೆಯ ಸಂಗೀತ, ಅದರಲ್ಲಿ ನನ್ನ ಬೆಳ್ಳಿ ಚಿನ್ನವ ನೀನೇ ತಕ್ಕೋ ಕರ್ತನೆ ಅಂತ ಹೇಳ್ಬಿಟ್ಟು. ಎಷ್ಟೋ ವರ್ಷಗಳ ಹಿಂದೆ ಯಾವುದೋ ಒಂದು ಹಾಡು, ಅಂದರೆ ಇಂಗ್ಲೀಷ್ ಹಾಡು,
ಅದರಲ್ಲಿ ಒಂದು ಲೈನು ಭಾಳ ವಿಚಿತ್ರವಾದಂಥ ಒಂದು ಲೈನ್, ಅದನ್ನು ನಾನು ಕೇಳಿಸ್ಕೊಂಡಾಗಿಂದ ಸುಮಾರು 20 ವರ್ಷಗಳು ಆಗಿರ್ಬೋದು, ಹಾಗೆ ನೆನಪಿಗೆ ನನಗೆ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಎವ್ರಿ ಮೈಸರ್ ಈಸ್ ಇನ್ ದ ಗ್ರಿಪ್ ಆಫ್ ದ ಎನಿಮಿ, ಅಥವಾ ಪ್ರತಿ ಜಿಪುಣ ವ್ಯಕ್ತಿ ಸೈತಾನನ ಮುಷ್ಟಿಯಲ್ಲಿ, ಇನ್ ದ ಗ್ರಿಪ್ ಆಫ್ ಎನಿಮಿ ಆರ್ ಸೇಟನ್ ಅಂತ ಹೇಳ್ಬಿಟ್ಟು ಆ ಹಾಡೇ ಹಂಗಿದೆ ಒಂದು ಲೈನ್. ಅದನ್ನು ನಾನು ಕೇಳಿಸ್ಕೊಂಡಾಗ ಭಾಳ ಆಶ್ಚರ್ಯ ಆಯಿತು. ಸೊ ಐ ವಾಂಟ್ ಗಾಡ್ ಟು ಡೆಲಿವರ್ ಮೀ ಫ್ರಮ್ ದ ಸ್ಪಿರಿಟ್ ಆಫ್ ಮೈಸರ್ಲಿನೆಸ್. ಐ ಡೋಂಟ್ ವಾಂಟ್, ನಾನು ಸೈತಾನನ ಮುಷ್ಟಿಯಲ್ಲಿ ಇರುವುದಕ್ಕೆ ಇಷ್ಟಪಡೋಲ್ಲ. ಯಾಕಂತ ಹೇಳಿದ್ರೆ ಇಟ್ ಈಸ್ ಬ್ಲೆಸ್ಸಡ್ ಟು ಗಿವ್ ದೆನ್ ಟು ರಿಸೀವ್. 5ನೇದಾಗಿ 7 ಡೆಡಿಕೇಶನಲ್ ಲೈಫ್, ಸಪ್ತ ಸಮರ್ಪಣೆಯ ಜೀವನದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನಮ್ಮ ಜೀವನ ಹೇಗಿರಬೇಕಂತ ಈ ಹಾಡು ಹೇಳ್ತದೆ. ಹಾಡಂದರೆ ಸಂಗೀತ 228ನೇ ಹಾಡು, ಸಾಮಾನ್ಯವಾಗಿ ಸಭೆಗಳಲ್ಲಿ ಹಾಡುವಂಥ ಒಂದು ಹಾಡು. ಟೇಕ್ ಮೈ ಲೈಫ್ ಆ್ಯಂಡ್ ಲೆಟ್ ಇಟ್ ಬಿ. ದಿಸ್ ಹಿಮ್ ಹ್ಯಾಸ್ ಗಾಟ್ ಆ್ಯನ್ ಆ್ಯಂಪಲ್ ಆಫ್ ಡೆಡಿಕೇಶನಲ್ ಆಸ್ಪೆಕ್ಟ್. ಡೆಡಿಕೇಟ್ ಟೈಮ್, ನನ್ನ ಹೊತ್ತು ನಿನ್ನ ಘನಕ್ಕಾಗಿ ಅಂತ ಹೇಳ್ಬಿಟ್ಟು, ಮೈ ಟೈಮ್ ಫಾರ್ ಗಾಡ್. ಕೈಗಳು ದೇವರಿಗೆ, ಹ್ಯಾಂಡ್ಸ್ ಫಾರ್ ಗಾಡ್. ಕಾಲು ದೇವರಿಗೆ ಅಥವಾ ದೇವರ ಸೇವೆಗೆ, ಲೆಗ್ಸ್ ಆರ್ ಫೀಟ್ ಯೂಸ್ಡ್ ಫಾರ್ ಗಾಡ್. ಅಫ್ಕೋರ್ಸ್ ಎಲ್ಲ ಕೆಲಸ ನಾವು ಮಾಡ್ಬೋದು, ಆದರೆ ಅದೇ ಸಂದರ್ಭದಲ್ಲಿ ವಿ ಯೂಸ್ ಅವರ್ ಫೀಟ್ ಎಸ್ಪೆಷಲಿ ಟು ಗಾಡ್. ನಾವು ಉಂಡರು, 1 ಕೊರಿಂಥ 10:31 ನೆನಪಿಗೆ ಬರ್ತಾ ಇದೆ. ಅದೇನೆಂದರೆ, ನಾವು ಉಂಡರು ಕುಡಿದರು ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ, ಮಹಿಮೆಗಾಗಿ ನಾವು ಮಾಡಬೇಕಾಗಿದೆ. 5ನೇದಾಗಿ ನನ್ನ ಬುದ್ಧಿ ಎಲ್ಲವ. ಸೊ ದ 5th ಏರಿಯಾ ಆಫ್ ಡೆಡಿಕೇಶನ್, ನಾವು ದೇವರಿಗೆ ಸಮರ್ಪಿಸತಕ್ಕಂಥ 5ನೇ ಕ್ಷೇತ್ರ ಬುದ್ಧಿ, ಇಂಟೆಲೆಕ್ಟ್. ಬುದ್ಧಿ ಅಂದ ತಕ್ಷಣ ಆ ಹಾಡಿನಲ್ಲಿ ನನ್ನ ಚಿತ್ತ ನಿನ್ನದೇ, ನಿನ್ನ ಇಷ್ಟ ಅಂದರೆ ದೇವರ ಚಿತ್ತ, ದೇವರ ಇಷ್ಟ, ಇವೆಲ್ಲ ಕೂಡ ಈ ಬುದ್ಧಿಯಲ್ಲಿ ಒಳಪಟ್ಟಿರ್ತದೆ. ಒಂದು ಸಾರಿ ಬಹಳ ಪೊಲಿಟಿಕಲಿ ಇಡೀ ದೇಶನೇ ಅಲ್ಲಕಲ್ಲೋಲವಾದಂಥ ಒಂದು ಪರಿಸ್ಥಿತಿ. ಯಾಕಂತ ಹೇಳಿದರೆ, ದಾನಿಯಲ್ನ ಕಾಲದಲ್ಲಿ ನಡೆದಂಥ ಒಂದು ಘಟನೆ. ಅದು ಅರಸನಿಗೆ ಒಂದು ಕನಸು ಬಿದ್ದಿತ್ತು. ಆ ಕನಸು ಆತನ ಮರ್ತು ಹೋಗ್ಬಿಟ್ಟಿದ್ದ. ಆ ಕನಸನ್ನು ಯಾರು ಅರ್ಥ ಹೇಳ್ತಾರೋ ಅಥವಾ ಆ ಕನಸು ಹೇಳ್ತಾರೋ ಅಂತ ಹೇಳ್ಬಿಟ್ಟು ಅರಸನ್ನು ಕರೆದಾಗ ಭಾಳ ಜನರಿಗೆ ಆಯಿತು ನಿಮ್ಮ ಕನಸು ಹೇಳ್ರಿ ಅಂತ ಹೇಳ್ತಾರೆ. ಆದರೆ ಕನಸು ಮರ್ತು ಬಿಟ್ಟಿರ್ತಾನೆ. ಸರಿ, ಕನಸಿನ ಅರ್ಥ ನೀವು ಹೇಳ್ದಿದ್ರೆ ಅಥವಾ ಕನಸನ್ನೇ ನೀವು ಹೇಳ್ದಿದ್ರೆ, ನನಗೆ ಬಿದ್ದ ಕನಸನ್ನು ನೀವು ಹೇಳ್ದಿದ್ರೆ ನಿಮಗೆ ಮರಣದಂಡನೆ ಅನ್ನುವಂಥ ಒಂದು ಪರಿಸ್ಥಿತಿ ಆ ದಿವಸಗಳಲ್ಲಿತ್ತು. ಭಾಳ ಸೀರಿಯಸ್ ಆದಂಥ ಒಂದು ಪರಿಸ್ಥಿತಿ. ಅಂಥ ವೇಳೆಯಲ್ಲಿ ದಾನಿಯೇಲ್, ಶದ್ರೆಕ್, ಮೇಷಕ್, ಅಬದ್ನೇಗೋ ಎಂಬಂಥ 4 ಜನ ಯುವನಸ್ಥರು, 4 ಯುವಕರು ಬಾಬಿಯಲ್ನಲ್ಲಿ ಅವರು ಒಂದು ಮೈಗ್ರೆಂಟ್ಸ್ ಆಗಿ ಅಥವಾ ಒಂದು ವಲಸೆಯಾಗಿ ಅಥವಾ ಗುಲಾಮರಾಗಿ ಬಂದಂಥ ವ್ಯಕ್ತಿಗಳು. ಅಂಥ ಪರಿಸ್ಥಿತಿಯಲ್ಲಿ ದಾನಿಯೇಲ್ ಹೇಳ್ತಾನೆ, ಆಯಿತು, ಈ ಒಂದು ಕನಸಿನ ಅರ್ಥ ಹೇಳುವಂಥದ್ದನ್ನು ಆ ಜವಾಬ್ದಾರಿಗೆ ತಾನು ತಗೊಳ್ತಾನೆ ರೀ. ದಾನಿಯೇಲ್ ಗ್ರಂಥ 2ನೇ ಅಧ್ಯಾಯ 21 ಮತ್ತು 23 ವಚನಗಳಲ್ಲಿ ನಾವು ನೋಡುವಾಗ ದೇವರೇ ಬುದ್ಧಿ ಕೊಡೋದು, ದೇವರೇ ಈ ಇಂಟಲೆಕ್ಟ್, ಈ ಜ್ಞಾನ ಕೊಡುವಂಥದ್ದು, ತಿಳುವಳಿಕೆಯನ್ನು ಕೊಡುವುದು. ಗಾಡ್ ಈಸ್ ದ ಒನ್ ಹೂ ಗಿವ್ಸ್ ದ ನಾಲೆಡ್ಜ್ ಎಂಬುದಾಗಿ ಹೇಳಿಬಿಟ್ಟು
ದಾನಿಯೇಲ್ 2:23 ದೇವರೇ, ನೀನು ನನಗೆ ಬುದ್ಧಿ ಕೊಟ್ಟಿದ್ದಕ್ಕಾಗಿ ಅಥವಾ ಜ್ಞಾನ ಕೊಟ್ಟಿದ್ದಕ್ಕಾಗಿ, ತಿಳುವಳಿಕೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಸ್ತೋತ್ರ ಮಾಡ್ತಾನ್ರಿ. he gives glory to God for the intellect and the insight that Daniel received. ನಮಗೆ ದೇವರು ಬುದ್ಧಿ ಕೊಟ್ಟದ್ರ ಬಗ್ಗೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕ್ರಿ. ಯಾವಾಗೋ ಒಂದು ಸರಿ ಅಲ್ಲ, ಆದರೆ ನಾವು ಉಳಿದಿರುವಂಥದ್ದು ಎಷ್ಟೋ ಜನರು ಇಹಲೋಕವನ್ನು ಕಳೆದ 2-3 ತಿಂಗಳುಗಳಲ್ಲಿ ಒಂದೊಂದು ದಿನವೂ ಇಹಲೋಕವನ್ನು ಬಿಟ್ಟು ಹೋಗ್ತಾ ಇರುವಾಗ ನಾವು ಉಳಿದಿರುವುದು ಆತನ ಕರುಣೆ. ಹಾಗಿರುವಾಗ ಆ ಕರುಣೆಗೆ ಪ್ರತಿಕ್ರಿಯೆಯಾಗಿ ನಮ್ಮನ್ನು ಯಾಕೆ ಸಮರ್ಪಣೆ ಮಾಡಿಕೊಳ್ಬಾರ್ದು? ನನ್ನ ಬುದ್ಧಿ ಎಲ್ಲವ ನೀನೇ ತಕ್ಕೋ ಮಿತ್ರನೇ. ಹೌದು, ಬುದ್ಧಿಯನ್ನು ದೇವರಿಗೆ ಸಮರ್ಪಿಸ್ತಕ್ಕದ್ದು 7 ಡೆಡಿಕೇಶನಲ್ ಲೈಫ್, ಸಪ್ತ ಸಮರ್ಪಣೆಯ ಜೀವನದ ಬಗ್ಗೆ ನಾವು ನೋಡ್ಕೊಳ್ತಾ ಇದ್ದೇವೆ. ನಮ್ಮ ಹೊತ್ತು, ನಮ್ಮ ಟೈಮ್ ದೇವರಿಗೆ ಸಮರ್ಪಿಸ್ತಕ್ಕದ್ದು, ನಮ್ಮ ಕೈಗಳನ್ನು ದೇವರಿಗೆ ಸಮರ್ಪಿಸ್ತಕ್ಕದ್ದು, ನಮ್ಮ ಕಾಲು, our feet has to be dedicated, time, hands, feet. ನಮ್ಮ ಹಣ ದೇವರಿಗೆ ಸಮರ್ಪಿಸತಕ್ಕದ್ದು. ಬ್ರದರ್ ಬಕ್ಸಿಂಗ್ ಅವರು ಸಾಕ್ಷಿ ನಾನು ಹೋದ ವಾರ ಕೇಳಿಸ್ಕೊಳ್ತಾ ಇದ್ದೆ. ಒಂದು ಸಾರಿ ಆ ದಿವಸಗಳಲ್ಲಿ ದೇವರು ಹೇಳಿದ್ರಂತೆ, ಒಬ್ಬ ವಿಧವೆಗೆ ಹೋಗಿ 5 ರೂಪಾಯಿ ಕೊಟ್ಟು ಬಾ ಅಂತ ಹೇಳ್ಬಿಟ್ಟು. ಆ ದಿವಸಗಳಲ್ಲಿ 5 ರೂಪಾಯಿ ಭಾಳ ದೊಡ್ಡದು. ಬಕ್ಸಿಂಗ್ ಅವರು ಬೆಳಗ್ಗೆ ಎದ್ದು ಕೋಟ್ ಹಾಕ್ಕೊಂಡು ಪಾಕೆಟ್ನಲ್ಲಿ ಕೈ ಹಾಕ್ತಾರೆ, ದುಡ್ಡಿಲ್ಲ. ಆದರೆ ದೇವರ ಸ್ವರ ಅವ್ರಿಗೆ ಕೇಳಿಸ್ತಾ ಇತ್ತಂತೆ, ಇಲ್ಲ ಹೋಗಿ ವಿಧವೆಗೆ 5 ರೂಪಾಯಿ ಕೊಟ್ಟು ಬಾ ಅಂತ. ಸರಿ ಅಂತ ದುಡ್ಡಿಲ್ಲದೆ ಹಾಗೆ ಹೊರಗೆ ಬಂದರೆ ಒಂದು ಹೊಸ 5 ರೂಪಾಯಿ ನೋಟ್ ಬಿದ್ದಿತ್ತಂತೆ. ಅದನ್ನು ತಕ್ಕೊಂಡು ಅಕ್ಕಪಕ್ಕದವ್ರಿಗೆ ಎನಿಬಡಿ ಲಾಸ್ಟ್ 5 ರೂಪೀಸ್, ಎನಿಬಡಿ ಲಾಸ್ಟ್ 5 ರೂಪೀಸ್ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹೊಸ ನೋಟ್ ಇಟ್ಕೊಂಡು ಅಕ್ಕಪಕ್ಕದವ್ರಿಗೆ ಕೇಳಿದ್ರಂತೆ. ಆವಾಗ ಯಾರೂ ಇಲ್ಲ ಅಂತ ಹೇಳಿದ್ರಂತೆ. ಆವಾಗ ಅದನ್ನು ತಕ್ಕೊಂಡು he took that 5 rupees which he got right in front of the place where he was staying, and he went and met one widow, elderly widow, and gave that 5 rupees. ಆವಾಗ ಆ ವಿಧವೆ, she wept, telling that brother, last night my husband came in my dream and he said, brother Baksing will come and give you 5 rupees note ಅಂತ ಹೇಳ್ಬಿಟ್ಟು ಕನಸಿನಲ್ಲಿ ಅವ್ರಿಗೆ ಯಜಮಾನರು ಮಾತಾಡಿದ್ದು ಆಗಿತ್ತಂತೆ. ಅದಕ್ಕೆ she was very happy, very thankful. Look at this man, ನೋಡ್ರಿ ಯಾವ ರೀತಿಯಾಗಿ ಹಣವನ್ನು, ಬುದ್ಧಿಯನ್ನು ದೇವರ ಸೇವೆಗೆ ಉಪಯೋಗಿಸಿದ್ನು ಅಂತ ಹೇಳ್ಬಿಟ್ಟು. 6ನೇದಾಗಿ ಪ್ರೀತಿ. The 6th area where we can live a dedicational life, the 6th area that we can dedicate to God is love, ಪ್ರೀತಿ. ಈ ಹಾಡಿನಲ್ಲಿ ಭಾಳ ವಿಚಿತ್ರವಾಗಿ ಭಾಳ ಚೆನ್ನಾಗಿದೆ. ಅಂದರೆ ನನ್ನ ಪ್ರೀತಿ ಬಗ್ಗೆ ಮಾತನಾಡುವಾಗ ನಿನ್ನ ಬಿಟ್ಟು ಯಾರನ್ನು ಪ್ರೀತಿ ಮಾಡಲಾರೇನು ಅನ್ನುವಂಥದ್ದನ್ನು ಹಾಡುಗಾರನು ಹೇಳಿರುವಾಗ, ದಿಸ್ ಲವಿಂಗ್ ಗಾಡ್, ದೇವರನ್ನು ಪ್ರೀತಿಸುವಂಥದ್ದು ಅಥವಾ ನಮ್ಮ ಪ್ರೀತಿಯನ್ನು ದೇವರಿಗೆ ಪ್ರತಿಷ್ಠೆ ಪಡಿಸುವುದು. ವಾವ್! How about dedicating our love? Many times our love can be a selfish love or a defiled love. ಮಲಿನವಾದ ಪ್ರೀತಿ ಅಥವಾ ಮಿಶ್ರವಾದ ಪ್ರೀತಿ ಅಥವಾ ಸ್ವಾರ್ಥವಾದ ಪ್ರೀತಿ ಇರ್ತದೆ. ಆದರೆ ಹಾಡುಗಾರನ ಅಪೇಕ್ಷೆ ಮತ್ತು ದೇವರ ಅಪೇಕ್ಷೆ ಕೂಡ ನಮ್ಮ ಪ್ರೀತಿ ದೇವರಿಗೆ ನಾವು ಸಲ್ಲಿಸಬೇಕೆಂಬುದಾಗಿ.
ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ. ಆಲ್ಮೋಸ್ಟ್ ಇನ್ನೇನು ಜೀವನದ ಅಂತಿಮ ಒಂದು ಸ್ಥಿತಿ, ಯೇಸು ಸ್ವಾಮಿ ಇನ್ನೇನು ಪರಲೋಕಕ್ಕೆ ಏರಿ ಹೋಗುವಂಥದ್ದು, ಪುನರುತ್ಥಾನ ಆದಂಥ ಯೇಸು ಸ್ವಾಮಿ ಪೇತ್ರನ ಹತ್ರ ಮಾತನಾಡುವಾಗ ಯೋಹಾನ 21:15 ಕೇಳುವಂಥ ಪ್ರಶ್ನೆ, ಪೀಟರ್, ಡು ಯು ಲವ್ ಮೀ ಮೋರ್ ದ್ಯಾನ್ ದೀಸ್? ಪೇತ್ರನೇ ಅಥವಾ ಸೀಮೋನನೇ ಇವುಗಳಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯ? ಡು ಯು ಲವ್ ಮೀ ಮೋರ್ ದೆನ್ ದೀಸ್? ಮೋರ್ ದೆನ್ ದೀಸ್ ಅಂತ ಹೇಳಿದ್ರೆ ಅದು ಸೇವೆ ಇರ್ಬೋದು, ಅಥವಾ ಮೀನು ಇರ್ಬೋದು, ಅಥವಾ ಬಲೆ ಇರ್ಬೋದು. ಇಟ್ ಕ್ಯಾನ್ ಬಿ ಥಿಂಗ್ಸ್ ಆರ್ ಇಟ್ ಕ್ಯಾನ್ ಬಿ ಎ ಪೀಪಲ್. ಡು ಯು ಲವ್ ಮೋರ್ ದೆನ್ ದೀಸ್ ಡಿಸೈಪಲ್ಸ್? ಈ ಶಿಷ್ಯರೆಲ್ಲರಿಗಿಂತಲೂ ವಾಟ್ ಈಸ್ ಜೀಸಸ್ ಆ್ಯಕ್ಚುಲಿ ಎಕ್ಸ್ಪೆಕ್ಟಿಂಗ್ ಫ್ರಮ್ ಪೀಟರ್? ಲವ್, ಎಕ್ಸೆಲಿಂಗ್ ಇನ್ ಲವ್, ಮ್ಯಾಕ್ಸಿಮಮ್ ಲವ್, ಔಟ್ಸ್ಟ್ಯಾಂಡಿಂಗ್ ಲವ್. ಆದ ಕಾರಣ ಸಮರ್ಪಣೆಯ ಜೀವನದಲ್ಲಿ ನಮ್ಮ ಪ್ರೀತಿಯನ್ನು ಕೂಡ ನಾವು ದೇವ್ರಿಗೆ ಸಮರ್ಪಿಸಬೇಕ್ರಿ. ಐ ಶುಡ್ ಡೆಡಿಕೇಟ್ ಮೈ ಲವ್ ಟು ಗಾಡ್. ಅದಕ್ಕೆ ಏನೂ ಕೇಳಲಿಲ್ಲ. ವಾಟ್ ಈಸ್ ಇಂಟ್ರೆಸ್ಟಿಂಗ್ ಫಾರ್ ಮೀ ಈಸ್, even though Peter has denied Jesus Christ 3 times he denied, the Lord is not asking about any subject. ಯಾವುದೇ ವಿಷಯ ಕೇಳ್ತಾ ಇಲ್ಲ. No other subject. He is asking only one subject, love. Do you love me? That's how we dedicate our love to God, loving him more than this. ಬಟ್ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಪೀಟರ್ ಡಿಡ್ ನಾಟ್ ಲವ್ ಮ್ಯಾಕ್ಸಿಮಮ್. ಇಟ್ ವಾಸ್ ನಾಟ್ ಎನ್ ಔಟ್ಸ್ಟ್ಯಾಂಡಿಂಗ್ ಲವ್. ಆದರೂ ಕೂಡ ಯೇಸು ಸ್ವಾಮಿ, ಓಕೆ, ಐ ವಿಲ್ ಗಿವ್ ಯು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು, ಫೀಡ್ ಮೈ ಲ್ಯಾಂಡ್, ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು, ಜವಾಬ್ದಾರಿಕೆಯನ್ನು ಯೇಸು ಸ್ವಾಮಿ ಪೇತ್ರನಿಗೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಕೊನೆಯದಾಗಿ 7 ಡೆಡಿಕೇಶನಲ್ ಲೈಫ್, ಸಪ್ತ ಸಮರ್ಪಣೆಯ ಜೀವನದ ಬಗ್ಗೆ ನಾವು ನೋಡಿಕೊಳ್ತಾ ಇದ್ದೇವೆ. ಹೊತ್ತನ್ನು ಸಮರ್ಪಿಸುವುದು, ಕೈಗಳನ್ನು ಸಮರ್ಪಿಸುವುದು, ಕಾಲನ್ನು ಸಮರ್ಪಿಸುವುದು, ಹಣವನ್ನು, ಬುದ್ಧಿಯನ್ನು, ಪ್ರೀತಿಯನ್ನು, ಕೊನೆಗೆ ಮನಸ್ಸು. ಎಸ್, ವಿ ಡೆಡಿಕೇಟ್ ಅವರ್ ಟೈಮ್ ಆ್ಯಂಡ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಆರ್ ಫೀಟ್ ಆ್ಯಂಡ್ ಮನಿ ಆ್ಯಂಡ್ intellect, love. We also dedicate our mind. ಈ ಬಗ್ಗೆ ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 28 verses 8 and 9. We see a discussion between a father and son, David and Solomon. ಇಬ್ಬರು ವ್ಯಕ್ತಿಗಳಲ್ಲಿ ಮಾತಾಡ್ತಾ ಇರ್ತಾರೆ. ದಾವಿದನು ಬಂದು ತನ್ನ ಮಗನಿಗೆ ಎನ್ಕರೇಜ್ ಮಾಡ್ತಿದ್ದಾನೆ. ಏನಂತ? ನಿನ್ನ ಮನಸ್ಸು, ಹ್ಯಾವ್ ಅನ್ ಅನ್ಡಿವೈಡೆಡ್ ಹಾರ್ಟ್ ಆರ್ ಮೈಂಡ್ ಫಾರ್ ಗಾಡ್. ಆ್ಯಕ್ಚುಲಿ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಬಿಲ್ಡಿಂಗ್ ಎ ಟೆಂಪಲ್ ಫಾರ್ ಗಾಡ್, ದೇವರಿಗೆ ಒಂದು ಆಲಯವನ್ನು ಕಟ್ಟುವ ವಿಷಯದಲ್ಲಿ ದಾವಿದನು ಸೊಲೊಮೋನಿಗೆ ಹೇಳುವಾಗ, ನಿನ್ನ ಮನಸ್ಸು, have a willing mind, my son Solomon ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಈಸ್ ಎನ್ಕರೇಜಿಂಗ್ ಹಿಮ್, ಎಕ್ಸಾರ್ಟಿಂಗ್ ಹಿಮ್, ಹ್ಯಾವ್ ಎ ಡೆಡಿಕೇಟೆಡ್ ಮೈಂಡ್, ಗಿವ್ ಯುವರ್ ಮೈಂಡ್ ಟು ಗಾಡ್ ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಮೈಂಡನ್ನು ದೇವರಿಗೆ ಕೊಡು ಅಂತ ಹೇಳ್ಬಿಟ್ಟು ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ ಆಲಯವನ್ನು ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು, ಹಿ ಗಿವ್ಸ್ ಎ ಪ್ರಾಫೆಸಿ ಇನ್ ವರ್ಸ್ 10, ಫಸ್ಟ್ ಕ್ರಾನಿಕಲ್ಸ್ 28:10. ಹೌದು, ಯಾವ ರೀತಿಯಾಗಿ ಒಬ್ಬ ಚಿಕ್ಕ ಬಾಲಕನು ಕಾಣಿಕೆ ಕೊಡುವಂಥ ಟೈಮ್ನಲ್ಲಿ ಕಾಣಿಕೆ ಇಲ್ಲದೆ ಆ ಪ್ಲೇಟು ಇಟ್ಕೊಂಡಂಥ ಎಲ್ಡರ್ನ, ದಯವಿಟ್ಟು ಆ ಪ್ಲೇಟ್ ಕೆಳಗಿಡ್ರಿ ಅಂತ ಹೇಳ್ಬಿಟ್ಟು ಚರ್ಚ್ನಲ್ಲಿ ಹೇಳಿ, ಆ ಪ್ಲೇಟ್ನಲ್ಲೇ ತನ್ನನ್ನು ನಿಲ್ಲಿಸಿ ತಾನೇ ನಿಂತು, ಲಾರ್ಡ್, ಐ ಡೆಡಿಕೇಟ್ ಮೈ ಸೆಲ್ಫ್ ಟು ಯು ಆ್ಯಸ್ ಅನ್ ಆಫರಿಂಗ್.
ಆ ರೀತಿಯಾಗಿ ತನ್ನನ್ನು ಸಮರ್ಪಿಸಿಕೊಂಡ ಹಾಗೆ ನಾವು ಕೂಡ ನಮ್ಮ ಸಮಯವನ್ನು ಲೆಟ್ಸ್ ಡೆಡಿಕೇಟ್ ಅವರ್ ಟೈಮ್ ಟು ಗಾಡ್. ನಮ್ಮ ಕೈಗಳನ್ನು ಲೆಟ್ಸ್ ಡೆಡಿಕೇಟ್ ಅವರ್ ಹ್ಯಾಂಡ್ಸ್ ಟು ಗಾಡ್. ನಮ್ಮ ಕಾಲುಗಳನ್ನು ಲೆಟ್ಸ್ ಡೆಡಿಕೇಟ್ ಅವರ್ ಫೀಟ್ ಟು ಗಾಡ್. ನಮ್ಮ ಹಣವನ್ನು ಲೆಟ್ಸ್ ಡೆಡಿಕೇಟ್ ಅವರ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಆರ್ ಮನಿ ವಾಟ್ ಟು ಗಾಡ್. ನಮ್ಮ ಬುದ್ಧಿ ಲೆಟ್ಸ್ ಡೆಡಿಕೇಟ್ ಅವರ್ ಇಂಟೆಲೆಕ್ಟ್ ಟು ಗಾಡ್. ಆ್ಯಂಡ್ ಪ್ರೀತಿ, ಲವ್, ಲೆಟ್ಸ್ ಡೆಡಿಕೇಟ್ ಅವರ್ ಲವ್ ಟು ಗಾಡ್. ಆ್ಯಂಡ್ ಫೈನಲಿ ನನ್ನ ಪೂರ್ಣ ಮನಸ್ಸು ಲೆಟ್ಸ್ ಡೆಡಿಕೇಟ್ ಅವರ್ mind wholeheartedly to God. May the Lord add His blessing. Let's pray. ಪ್ರೀತಿ ಸ್ವರೂಪನಾದ ತಂದೆ, ಪರಲೋಕ ಭೂಲೋಕಗಳ ಒಡೆಯನೇ, ಕೊಟ್ಟ ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಬೆಳಕಿನಲ್ಲಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡು. ಸಪ್ತ ಸಮರ್ಪಣೆಯ ಜೀವನವನ್ನು ನಾವುಗಳು ಮಾಡುವಂತೆ ಕೃಪೆ ಕೊಡು. ಲಾರ್ಡ್, help us to have a total dedication, not by words but reality. It's not easy, we understand, but that's why you have given us the Holy Spirit. ನಿನ್ನ ಕೃಪೆಯಿಂದ ನಾವು ಆ ಸಪ್ತ ಸಮರ್ಪಣೆಯ ಜೀವನವನ್ನು ಮಾಡಲಿಕ್ಕೆ ಸಹಾಯ ಮಾಡು. ಪ್ರಿಯ ವೀಕ್ಷಕರಿಗೆ, ನಮಗೆ, ಪ್ರತಿಯೊಬ್ಬೊಬ್ಬರಿಗೆ ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್. ದೇವರು ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ ದೇವಜನರಿಗೆ 192ನೇ ಪ್ರಾರ್ಥನಾ ಕೂಟಕ್ಕಾಗಿ ಅಥವಾ ವಾರಕ್ಕಾಗಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ವಿ ವೆಲ್ಕಮ್ ಯು ಫಾರ್ ದಿಸ್ 192nd prayer week or a meditational week of the Prarthana Mandira, and the subject is on dedication. ಸಮರ್ಪಣೆಯ ಬಗ್ಗೆ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಈ ಒಂದು ಸಮರ್ಪಣೆ ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಅನ್ವಯವಾಗುವಂಥದ್ದು. ಡೆಡಿಕೇಶನ್ ಈಸ್ ಸಮಥಿಂಗ್ that is very appropriate all time. Always you can have dedication, and the dedicational life is something not optional but compulsory. ಈ ಒಂದು ಸಮರ್ಪಣೆಯ ಜೀವನ ಅನ್ನುವಂಥದ್ದು ನಮಗೆ ಯಾವಾಗಲೂ ಇರ್ತಕ್ಕದ್ದು ಮತ್ತು ಇದನ್ನು ನಾವು ಮಿಸ್ ಮಾಡಬಾರ್ದು. ಯಾವಾಗಲೂ ಇರ್ತಕ್ಕಂಥದ್ದು ಈ ಒಂದು ಸಮರ್ಪಣೆಯ ಒಂದು ಜೀವನ. ಆದುದರಿಂದ ಸಪ್ತ ಸಮರ್ಪಣೆಯ ಜೀವನದ ಬಗ್ಗೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 7 dedicational life. Life itself involves a dedication, and the dedication is 7-dimensional dedication. 7 ಕ್ಷೇತ್ರಗಳಲ್ಲಿ ಈ ಸಮರ್ಪಣೆ ಅನ್ನುವಂಥದ್ದನ್ನು ಅನ್ವಯಿಸಿಕೊಳ್ಬೇಕು. ಹಾಡುವ ಸಭಾ ಸಂಗೀತಗಳಲ್ಲಿ 228ನೇ ಹಾಡು ಈ ಸಮರ್ಪಣೆಯ ಜೀವನಕ್ಕೆ ಬಹಳ ಸೂಕ್ತವಾದಂಥ ಒಂದು ಸುಪ್ರಸಿದ್ಧ ಸಂಗೀತ. Hymn number 228 is a well-known, of course the number may change, is a well-known hymn that portrays a dedicated life. Whatever the problem may be, whatever the circumstances may be, there may be an entire, let's say, problem or negativity or calamity or
ಕನ್ಫ್ಯೂಷನ್ ಆ್ಯಂಡ್ ಲ್ಯಾಕ್, ಕೊರತೆ, ಮಹಾಮಾರಿ, ಯಾವುದೇ ಸನ್ನಿವೇಶ ಇದ್ದರೂ ಕೂಡ ಸಮರ್ಪಣೆಗೆ ಅಂತೂ ಅವಕಾಶ ಇದ್ದೇ ಇರ್ತದೆ. ಅದನ್ನು ನಾವು ಈಗ ಈ ಹಾಡಿನ ರೂಪದಲ್ಲಿ, ಹಾಡಿನ ಆಧಾರದಲ್ಲಿ ಈ ಸಪ್ತ ಸಮರ್ಪಣೆಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಸುಪ್ರಸಿದ್ಧವಾದಂಥ ಹಾಡು, ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು. ಟೇಕ್ ಮೈ ಲೈಫ್ ಆ್ಯಂಡ್ ಲೆಟ್ ಇಟ್ ಬಿ. ಎಂಥ ಒಂದು ಹಾಡಿದು. ಅದರಲ್ಲಿ ಒಂದೊಂದಾಗಿ ಸಪ್ತ ಸಮರ್ಪಣೆಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 7, ವಾಟ್ ಐ ಕಾಲ್ ಇಟ್ as 7 areas or dimensions of a dedicational spiritual life. First of all, time. ಹೊತ್ತು. ನಿನ್ನ ಘನಕ್ಕಾಗಿಯೇ ಹೊತ್ತು ಕಳೆಯುವೆನು. ಕರ್ತ ನನ್ನ ಜೀವ, ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೇನು ಅಂತ ಹೇಳುವಾಗ, ನನ್ನ ಜೀವ ಯಾವ ರೀತಿಯಾಗಿ ನಾನು ಕೊಡ್ಬೋದಂದರೆ, ಹೊತ್ತು ಕೊಡೋದ್ರಿಂದ ನನ್ನ ಜೀವವನ್ನು ಅಥವಾ ಜೀವನವನ್ನು ಸಮರ್ಪಣೆಯಾಗಿ ದೇವರಿಗೆ ಒಪ್ಪಿಸಿ ಕೊಡ್ತಕ್ಕದ್ದು. ಎಷ್ಟೋ ವರ್ಷಗಳ ಹಿಂದೆ ಒಬ್ಬ ಮಹಾಭಕ್ತರು ಒಂದು ಪ್ರಶ್ನೆ ಹಾಕಿದ್ದು ಇನ್ನೂ ನನಗೆ ನೆನಪಿಗೆ ಬರ್ತಾ ಇದೆ. ಗಾಡ್ಲಿ ಮ್ಯಾನ್ ಆಸ್ಕ್ ದಿಸ್ ಕ್ವಶನ್, ಹೌ ಡು ಯು ಸ್ಪೆಂಡ್ ಯುವರ್ ಟೈಮ್? ನಿಮ್ಮ ಸಮಯ, ನಿಮ್ಮ ಹೊತ್ತು ಯಾವ ರೀತಿಯಾಗಿ ಕಳೀತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಯೇಸು ಸ್ವಾಮಿ ಒಂದು ವೇಳೆ ಕೂತ್ಕೊಂಡಿದ್ರೆ ಅಥವಾ ಒಂದು ವೇಳೆ ರಿಲ್ಯಾಕ್ಸ್ ಆಗಿದ್ದರೆ, ಆ ಟೈಮ್ನಲ್ಲಿ ಏನೆಲ್ಲ ಅವ್ರ ಮನಸ್ಸಿನಲ್ಲಿ ಯೋಚನೆ ಬಂದಿರಬಹುದು ಎಂಬುದಾಗಿ ಆ ಭಕ್ತರು ನನ್ನ ಹತ್ರ ಹಂಚಿಕೊಳ್ಳುವಾಗ, ಹೌದು, ಅದು ನನಗೆ ಒಂದು ಮನವರಿಕೆಯನ್ನು ಉಂಟು ಮಾಡ್ತು. ಇಟ್ ಬ್ರಾಟ್ ಎ ಕನ್ವಿಕ್ಷನ್ ಇನ್ ಮೀ that the time that we have is God's time. I like this psalm in Psalm 31 and verse 15. ಕೀರ್ತನೆಗಳಲ್ಲಿ 31:15 ಈ ರೀತಿಯಾಗಿದೆ. ಮೈ ಟೈಮ್ಸ್ ಆರ್ ಇನ್ ಯುವರ್ ಹ್ಯಾಂಡ್. ಕರ್ತನೆ, ನನ್ನ ಸಮಯವು ಅಥವಾ ನನ್ನ ಕಾಲ, ನನ್ನ ಗಳಿಗೆ, ನನ್ನ ಕಾಲ ನಿನ್ನ ಕೈಯಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಹೌದು, ಅದು ಸಮರ್ಪಣೆಯ ಒಂದು ಚಿತ್ರವಾಗಿದೆ. ಗಿವಿಂಗ್ ಮೈ ಟೈಮ್ ಇನ್ ಗಾಡ್ಸ್ ಹ್ಯಾಂಡ್. ನನ್ನ ಸಮಯ ದೇವರಿಗೆ, ದೇವರಲ್ಲಿ ಕಳೆಯುವಂಥದ್ದು. ಹೌದು, ಕೆಲಸ ಮಾಡಬೇಕು, ಹೌದು, ಊಟ ಮಾಡಬೇಕು, ಹೌದು, ಒಂದು ವೇಳೆ ಮಕ್ಕಳು ಸ್ಕೂಲು, ಕಾಲೇಜು ಅಥವಾ ವಿಶ್ರಾಂತಿ, ಮಲಗೋದು, ಇವೆಲ್ಲ ಇದೆ. ಆದರೂ ಕೂಡ ಟೈಮ್ ಟು ಗಾಡ್, ದೇವರಿಗೆ ಕೊಡುವಂಥ ಸಮಯ. ಪ್ರತ್ಯೇಕವಾಗಿ ಎಲ್ಲ ಟೈಮ್ನೂ ದೇವರಿಗೆ ಸೇರಿದ್ದೆ, ಆದರೂ ಕೂಡ ದೇವರ ಟೈಮ್ನ ನಾವು ಖರ್ಚು ಮಾಡ್ತಾ ಇದ್ದೀವಿ. ವಿ ಆರ್ ಆ್ಯಕ್ಚುಲಿ ಸ್ಪೆಂಡಿಂಗ್ ಗಾಡ್ಸ್ ಟೈಮ್ ದಟ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ವಿ ಮಸ್ಟ್ ರಿಮೆಂಬರ್ ದಟ್. ಅದನ್ನು ನೆನಪಿಟ್ಕೊಳ್ಬೇಕು. ದ ಮೆನಿ ಹೂ ಆರ್ ಪಾಸ್ಡ್ ಅವೇ, particularly in recent 2 months or so, hundreds, thousands of people passed away. ಈ ಲೋಕವನ್ನು ಅನೇಕರು ಗತಿಸಿದ್ದಾರೆ. ಅವ್ರ ಟೈಮ್ ಮುಗಿದೋಯ್ತು. ನಮ್ಮ ಒಂದು ಟೈಮ್ ಇದೆ. our time is still available, and a dedicated person will dedicate time also to God. ಸಮರ್ಪಣೆಯ ವ್ಯಕ್ತಿ ಹೊತ್ತನ್ನು, ಸಮಯವನ್ನು ಕೂಡ ದೇವರಿಗೆ ಸಮರ್ಪಿಸುವಂಥವನಾಗಿದ್ದಾನೆ. ಸೆಕೆಂಡ್ಲಿ, ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 7 ಡೆಡಿಕೇಶನಲ್ ಲೈಫ್, ಸಪ್ತ ಸಮರ್ಪಣೆಯ ಜೀವನದ ಬಗ್ಗೆ ನಾವು ನೋಡ್ಕೊಳ್ತಾ ಇದ್ದೇವೆ. ನಾವು ಭೂಲೋಕದಲ್ಲಿ ಇರುವಂಥ ಉದ್ದೇಶ ನಾವು ಸಮರ್ಪಣೆಯ ಜೀವನವನ್ನು ಮಾಡಲಿಕ್ಕೆ. ಸಮಸ್ಯೆಗಳಿರ್ಬೋದು, ಹೋರಾಟಗಳಿರ್ಬೋದು, ಕೊರತೆಗಳಿರ್ಬೋದು, ಚಾಲೆಂಜಸ್, ಸವಾಲುಗಳಿರ್ಬೋದು, ಬಟ್ ಸಮರ್ಪಣೆ ಜೀವನ ಅದು ಸಾಗಿ ಹೋಗುತ್ತಾ ಇರಬೇಕು. ಮೊದಲನೇದು
ನಮ್ಮ ಸಮಯ ದೇವರಿಗೆ ಕೊಡಬೇಕು. ಎರಡನೇದಾಗಿ ನನ್ನ ಕೈಗಳು. ಈ ಹಾಡಿನಲ್ಲಿ ಕರ್ತನಿನ ಸೇವೆಗೆ ಎಂಬ ಹಾಡಲ್ಲಿ ಟೇಕ್ ಮೈ ಹ್ಯಾಂಡ್ಸ್, ನನ್ನ ಕೈಗಳು ದೇವರಿಗೆ ಕೊಡುವಂಥದ್ರ ಬಗ್ಗೆ ಇರುವಾಗ ನನಗೆ ಕೀರ್ತನೆ 28:2 ನೆನಪಿಗೆ ಬರ್ತಾ ಇದೆ. ಅದರಲ್ಲಿ ಐ ಲಿಫ್ಟ್ ಅಪ್ ಮೈ ಹ್ಯಾಂಡ್ಸ್ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ನಮ್ಮ ಹಸ್ತ ಚಾಚುವಂಥದ್ದು, ನಮ್ಮ ಕೈಗಳನ್ನು ದೇವರ ಕಡೆಗೆ ಅಂತ ಹೇಳುವಾಗ ದಟ್ ಇಟ್ಸ್ ಅಗೇನ್ ಎ ಪಿಕ್ಚರ್ ಆಫ್ ಡೆಡಿಕೇಶನ್, ಸಮರ್ಪಣೆಯ ಒಂದು ಚಿತ್ರವಾಗಿದೆ, ಕೈಗಳನ್ನು ದೇವರಿಗೆ ಕೊಡುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಸ್ಯಾಕ್ರಿಫೈಸ್, ಯಜ್ಞ ಸಮರ್ಪಿಸ್ತಿದ್ರು. ಒಂದು ಮಾತು ಹೇಳಬೇಕು ನಾನು, ಅದೇನೆಂದರೆ ಫೈರ್ ವಿಲ್ ನೆವರ್ ಕಮ್ ಅನ್ಲೆಸ್ ದ ಸ್ಯಾಕ್ರಿಫೈಸ್ ವಾಸ್ ಗಿವನ್ ಕಂಪ್ಲೀಟ್ಲಿ. ಸಂಪೂರ್ಣ ಯಜ್ಞವನ್ನು ಸಮರ್ಪಿಸದೆ ಆ ಬೆಂಕಿಯು ಅಥವಾ ದೇವರ ಒಂದು ಮೆಚ್ಚುಗೆಯು ಆಗ್ತಿರಲಿಲ್ಲ, ಸಂಭವಿಸ್ತಿರಲಿಲ್ಲ. ಆದ ಕಾರಣ ನಮ್ಮ ಸಮಯ ದೇವರಿಗೆ ಕೊಡಬೇಕು, ನಮ್ಮ ಕೈಗಳು ಕೂಡ ದೇವರಿಗೆ ಕೊಡಬೇಕು. ಹೌದು, ಕೆಲವು ಸಾರಿ ದೇವರಿಗೆ ನಮ್ಮ ಕೈಗಳನ್ನು ಕೊಟ್ಬಿಟ್ಟು ನಮ್ಮ ಕೈಗಳನ್ನು ನಾವೇ ಅನಂತರ ನಾವು ತಕ್ಕೊಳ್ತೇವೆ. ಆದರೂ ಕೂಡ ಇಟ್ ಈಸ್ ಗಾಡ್ಸ್ ವಿಲ್ ಆ್ಯಂಡ್ ಗಾಡ್ಸ್ ಡಿಸೈರ್ ದಟ್ ವಿ ಗಿವ್ ಅವರ್ ಹ್ಯಾಂಡ್ಸ್. ನನ್ನ ಕೈಗಳು ನಾ ಪ್ರತಿಷ್ಠೆ ಮಾಡಿದೆ ಅಂತ ಹೇಳ್ಬಿಟ್ಟು ದೇವರ ಅಪೇಕ್ಷೆ. ಮೂರನೇದಾಗಿ ನನ್ನ ಕಾಲು. 7 ಡೆಡಿಕೇಶನಲ್ ಲೈಫ್, ಸಪ್ತ ಸಮರ್ಪಣೆಗಳಲ್ಲಿ ಮೊದಲನೇದು ಸಮಯ, ಎರಡನೇದು ಕೈ, ಮೂರನೇದು ನಮ್ಮ ಕಾಲನ್ನು ಕೂಡ ದೇವರಿಗೆ ಕೊಡತಕ್ಕದ್ದು. ಯಾಕಂದರೆ ಯೆಶಾಯನ ಗ್ರಂಥ 52ನೇ ಅಧ್ಯಾಯ 7ನೇ ವಚನದಲ್ಲಿ ಕಾಲಿನ ಬಗ್ಗೆ ಅಥವಾ ಪಾದದ ಬಗ್ಗೆ ಬರೆಯಲಾಗಿದೆ. ಅದೇನೆಂದರೆ ಹೌ ಬ್ಯೂಟಿಫುಲ್ ಆರ್ ದ ಫೀಟ್ ಆಫ್ ದೋಸ್ ಹೂ ಪ್ರೀಚ್ ದ ಗಾಸ್ಪಲ್ ಆರ್ ಶೇರ್ ದ ಗಾಸ್ಪಲ್. ಎಲ್ಲರ ಕಾಲು ಒಂದೇ, ಆದರೆ ನಾವು ಕಾಲನ್ನು ದೇವರಿಗಂತ ಯೂಸ್ ಮಾಡುವಾಗ ಇಟ್ಸ್ ಬ್ಯೂಟಿಫುಲ್ ಟು ಗಾಡ್. ಡಸ್ಟ್ ಇರ್ಬೋದು, ಕಾಲಿಗೆ ಹೊಲಸಿರ್ಬೋದು, ಮತ್ತು ಸಾಮಾನ್ಯವಾಗಿರ್ಬೋದು, ಬಟ್ ಎ ಲೆಗ್ ದಟ್ ಈಸ್ ಡೆಡಿಕೇಟೆಡ್ ಟು ಯೂಸ್ ಗಾಡ್ ಈಸ್ ಬ್ಯೂಟಿಫುಲ್. ಅಂದರೆ ಮನುಷ್ಯರಿಗೆ ಅದು ನೋಡುವಾಗ ಅದು ಬ್ಯೂಟಿಫುಲ್ ಆಗಿ ಕಾಣಲಿಕ್ಕಿಲ್ಲ, ಬಟ್ ಇಟ್ ಈಸ್ ಬ್ಯೂಟಿಫುಲ್ ಟು ಗಾಡ್. ಅದೇ ಹಾಡಿನಲ್ಲಿ ನನ್ನ ಕಾಲು ಕರ್ತನ ಸೇವೆಗೆ ಅಂತ ಹೇಳ್ಬಿಟ್ಟು, ಸೇವೆಗೆ ಅಂತ ಹೇಳಿದ ಮೇಲೆ ನಾವು ಸೇವೆಗೆ ಹೋಗುವಾಗ ಅದರಲ್ಲಿ ನಮ್ಮ ಸ್ವರ ಬರ್ತದೆ, ಸ್ವರವನ್ನು ಯೂಸ್ ಮಾಡಬೇಕು. ಸ್ವರದಿಂದ ದೇವ್ರಿಗೆ ಸ್ತೋತ್ರ ಮಾಡುವಂಥದ್ದು ಮತ್ತು ವಾಕ್ಯ ಸಾರುವಂಥದ್ದು. ಈ ರೀತಿಯಾಗಿ ಇದು ಸೇವಕರಿಗೆ ಮಾತ್ರ ಅಲ್ಲ, ಇತರರಿಗೂ ಕೂಡ ಅನ್ವಯವಾಗುವಂಥ ಒಂದು ಸಂಗತಿ ಈ ಸಮರ್ಪಣೆ. ನನ್ನ ಕಾಲು, ಹೌದು, ಅದು ಕೂಡ ಕರ್ತನಿಗೆ ಸಮರ್ಪಿಸತಕ್ಕದ್ದು. ನಾವು ಸ್ಟಡಿ ಮಾಡ್ತಾ ಇರುವಂಥ ವಿಷಯ ಮತ್ತೊಂದು ಸಾರಿ ನಾವು ಅದನ್ನು ನೆನಪು ಮಾಡಿಕೊಳ್ಳೋಣ. ನಾವೇನು ಸ್ಟಡಿ ಮಾಡ್ತಿದ್ದೇವೆ ಅಥವಾ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಸಮರ್ಪಣೆಯ ಜೀವನ, ಡೆಡಿಕೇಟೆಡ್ ಲೈಫ್ ಆರ್ ಎ ಕಾನ್ಸಕ್ರೇಟೆಡ್ ಲೈಫ್. ಈ ಒಂದು ಸಮರ್ಪಣೆಯ ಜೀವನ ನಾವು ಜೀವಿಸೋದು ಹೇಗೆ ಅಂತ ಹೇಳಿಬಿಟ್ಟು ನೋಡುವಾಗ ನಮ್ಮ ಸಮಯ ದೇವರಿಗೆ ಕೊಡಬೇಕು. ಅಂದರೆ ನಮ್ಮ ಸಮಯ ದೇವರಿಗೆ ಸಮರ್ಪಿಸಬೇಕು, ನಮ್ಮ ಕೈಗಳನ್ನು ದೇವರಿಗೆ ಸಮರ್ಪಿಸಬೇಕು, ನಮ್ಮ ಕಾಲು ದೇವರಿಗೆ, ದೇವರ ಸೇವೆಗೆ ಸಮರ್ಪಿಸ್ತಕ್ಕದ್ದು. ಅದೇ ರೀತಿಯಾಗಿ 4ನೇ ಕ್ಷೇತ್ರದ ಸಮರ್ಪಣೆ ಯಾವುದಂತ ಹೇಳಿದ್ರೆ ನಮ್ಮ ಹಣ, ಮೈ ಮನಿ. ಇದರ ಬಗ್ಗೆ ಹಾಡಿನಲ್ಲಿ ನನ್ನ ಬೆಳ್ಳಿ ಚಿನ್ನವ ಅಂತಿದೆ. ಆಗಿನ ಕಾಲದಲ್ಲಿ ಹಣ ಬಂದು ಬೆಳ್ಳಿ
ಚಿನ್ನ ಆ ರೂಪದಲ್ಲಿತ್ತು, ಚಿನ್ನದ ನಾಣ್ಯಗಳು ಅಂತ ಹೇಳ್ಬಿಟ್ಟು. ಈಗ ಹಣ ಅಂತ ನಾವು ಯೂಸ್ ಮಾಡ್ಬೋದು, ಅಥವಾ ಬೆಳ್ಳಿ ಚಿನ್ನ ಅಂತ ಕೂಡ ಹೇಳ್ಬೋದು. ಒಂದು ಸಾರಿ ಇಸ್ರಾಯೇಲ್ರ ಜೀವನದಲ್ಲಿ ನಡೆದಂಥ ಒಂದು ಘಟನೆ, ಅರಾಮ್ಯರ ಅರಸನು, ಸಿರಿಯಾದ ಅರಸನು ಬಂದು ಏನಂತ ಕೇಳ್ತಾನೆ ಇಸ್ರಾಯೇಲ್ರ ಅರಸನಿಗೆ, ನಿನ್ನ ಬೆಳ್ಳಿ ಚಿನ್ನ ನನ್ನದು ಅಂತ ಹೇಳ್ತಾನೆ. ಯುವರ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಈಸ್ ಮೈನ್. ಫಸ್ಟ್ ಕಿಂಗ್ಸ್ ಚಾಪ್ಟರ್ 20 ವರ್ಸಸ್ 3 and 4. ಮೊದಲನೇ ಅರಸುಗಳ ಗ್ರಂಥ 20ನೇ ಅಧ್ಯಾಯ 3-4 ವಚನದಲ್ಲಿ ಆ ರೀತಿಯಾಗಿ ಒಬ್ಬ ಕಿಂಗ್ ಡಿಮ್ಯಾಂಡ್ ಮಾಡಿದಾಗ ಇಸ್ರಾಯೇಲ್ ಅರಸನು ಏನು ಹೇಳ್ತಾನೆ ಅದನ್ನು ಓದಿ ನನಗೆ ಆಶ್ಚರ್ಯ ಆಯಿತು. ಅದೇನಂತ ಹೇಳಿದರೆ, ಹಿ ಸೇಸ್, ಆ್ಯಸ್ ಯು ಸೆಡ್ ಮೈ ಲಾರ್ಡ್, ಮೈ ಸಿಲ್ವರ್ ಆ್ಯಂಡ್ ಮೈ ಗೋಲ್ಡ್ ಈಸ್ ಯುವರ್ಸ್ ಆ್ಯಂಡ್ ಆಲ್ ದಟ್ ಐ ಹ್ಯಾವ್ ಈಸ್ ಯುವರ್ಸ್ ಎಂಬುದಾಗಿ ಕೂಡ ಹೇಳ್ಬಿಡ್ತಾನೆ ರೀ. ಅಂದರೆ ದಟ್ ಈಸ್ ಎ ಪಿಕ್ಚರ್ ಆಫ್ ಎ ಡೆಡಿಕೇಶನ್, ಹಣದ ಒಂದು ಸಮರ್ಪಣೆಯ ಒಂದು ಚಿತ್ರ, ಬಟ್ ಟು ಎ ರಾಂಗ್ ಪರ್ಸನ್. ಒಬ್ಬ ವೈರಿ ಬಂದು ಈ ರೀತಿಯಾಗಿ ನಿನ್ನ ಹಣ, ನಿನ್ನ ಬೆಳ್ಳಿ, ನಿನ್ನ ಚಿನ್ನ ನನಗೆ ಕೊಡು ಅಂತ ಹೇಳಿದಾಗ ಭಯಪಟ್ಕೊಂಡು ಇಸ್ರಾಯೇಲ್ ಅರಸನು ಸಪೋಸ್ ಟು ಬಿ ಎ ಬಿಲೀವರ್, ಬಟ್ ಈಸ್ ಸ್ಕೇರ್ಡ್ ಆ್ಯಂಡ್ ಹಿ ಡೆಡಿಕೇಟ್ಸ್ ಹಿಮ್ಸೆಲ್ಫ್ ಟು ಎ ರಾಂಗ್ ಪರ್ಸನ್. ಬಟ್ ಇನ್ ದಿಸ್ ಸಾಂಗ್ ಆಫ್ ಡೆಡಿಕೇಶನ್, ಈ ಸಮರ್ಪಣೆಯ ಸಂಗೀತ, ಅದರಲ್ಲಿ ನನ್ನ ಬೆಳ್ಳಿ ಚಿನ್ನವ ನೀನೇ ತಕ್ಕೋ ಕರ್ತನೆ ಅಂತ ಹೇಳ್ಬಿಟ್ಟು. ಎಷ್ಟೋ ವರ್ಷಗಳ ಹಿಂದೆ ಯಾವುದೋ ಒಂದು ಹಾಡು, ಅಂದರೆ ಇಂಗ್ಲೀಷ್ ಹಾಡು, ಅದರಲ್ಲಿ ಒಂದು ಲೈನು, ಭಾಳ ವಿಚಿತ್ರವಾದಂಥ ಒಂದು ಲೈನ್, ಅದನ್ನು ನಾನು ಕೇಳಿಸ್ಕೊಂಡಾಗಿಂದ ಸುಮಾರು 20 ವರ್ಷಗಳು ಆಗಿರ್ಬೋದು, ಹಾಗೆ ನೆನಪಿಗೆ ನನಗೆ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಎವ್ರಿ ಮೈಸರ್ ಈಸ್ ಇನ್ ದ ಗ್ರಿಪ್ ಆಫ್ ದ ಎನಿಮಿ, ಅಥವಾ ಪ್ರತಿ ಜಿಪುಣ ವ್ಯಕ್ತಿ ಸೈತಾನನ ಮುಷ್ಟಿಯಲ್ಲಿ, ಇನ್ ದ ಗ್ರಿಪ್ ಆಫ್ ಎನಿಮಿ ಆರ್ ಸೇಟನ್ ಅಂತ ಹೇಳ್ಬಿಟ್ಟು ಆ ಹಾಡೇ ಹಂಗಿದೆ ಒಂದು ಲೈನ್. ಅದನ್ನು ನಾನು ಕೇಳಿಸ್ಕೊಂಡಾಗ ಭಾಳ ಆಶ್ಚರ್ಯ ಆಯಿತು. ಸೊ ಐ ವಾಂಟ್ ಗಾಡ್ ಟು ಡೆಲಿವರ್ ಮೀ ಫ್ರಮ್ ದ ಸ್ಪಿರಿಟ್ ಆಫ್ ಮೈಸರ್ಲಿನೆಸ್. ಐ ಡೋಂಟ್ ವಾಂಟ್, ನಾನು ಸೈತಾನನ ಮುಷ್ಟಿಯಲ್ಲಿ ಇರುವುದಕ್ಕೆ ಇಷ್ಟಪಡೋಲ್ಲ. ಯಾಕಂತ ಹೇಳಿದರೆ ಇಟ್ ಈಸ್ ಬ್ಲೆಸ್ಸಡ್ ಟು ಗಿವ್ ದೆನ್ ಟು ರಿಸೀವ್. 5ನೇದಾಗಿ 7 ಡೆಡಿಕೇಶನಲ್ ಲೈಫ್, ಸಪ್ತ ಸಮರ್ಪಣೆಯ ಜೀವನದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನಮ್ಮ ಜೀವನ ಹೇಗಿರಬೇಕಂತ ಈ ಹಾಡು ಹೇಳ್ತತೆ. ಹಾಡಂದರೆ ಸಂಗೀತ 228ನೇ ಹಾಡು, ಸಾಮಾನ್ಯವಾಗಿ ಸಭೆಗಳಲ್ಲಿ ಹಾಡುವಂಥ ಒಂದು ಹಾಡು. ಟೇಕ್ ಮೈ ಲೈಫ್ ಆ್ಯಂಡ್ ಲೆಟ್ ಇಟ್ ಬಿ. ದಿಸ್ ಹಿಮ್ ಹ್ಯಾಸ್ ಗಾಟ್ ಆ್ಯನ್ ಆ್ಯಂಪಲ್ ಆಫ್ ಡೆಡಿಕೇಶನಲ್ ಆಸ್ಪೆಕ್ಟ್. ಡೆಡಿಕೇಟ್ ಟೈಮ್, ನನ್ನ ಹೊತ್ತು ನಿನ್ನ ಘನಕ್ಕಾಗಿ ಅಂತ ಹೇಳ್ಬಿಟ್ಟು, ಮೈ ಟೈಮ್ ಫಾರ್ ಗಾಡ್. ಕೈಗಳು ದೇವರಿಗೆ, ಹ್ಯಾಂಡ್ಸ್ ಫಾರ್ ಗಾಡ್. ಕಾಲು ದೇವರಿಗೆ ಅಥವಾ ದೇವರ ಸೇವೆಗೆ, ಲೆಗ್ಸ್ ಆರ್ ಫೀಟ್ ಯೂಸ್ಡ್ ಫಾರ್ ಗಾಡ್. ಅಫ್ಕೋರ್ಸ್ ಎಲ್ಲ ಕೆಲಸ ನಾವು ಮಾಡ್ಬೋದು, ಆದರೆ ಅದೇ ಸಂದರ್ಭದಲ್ಲಿ ವಿ ಯೂಸ್ ಅವರ್ ಫೀಟ್ ಎಸ್ಪೆಷಲಿ ಟು ಗಾಡ್. ನಾವು ಉಂಡರು, 1 ಕೊರಿಂಥ 10:31 ನೆನಪಿಗೆ ಬರ್ತಾ ಇದೆ. ಅದೇನೆಂದರೆ, ನಾವು ಉಂಡರು, ಕುಡಿದರು, ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ, ಮಹಿಮೆಗಾಗಿ ನಾವು ಮಾಡಬೇಕಾಗಿದೆ. 5ನೇದಾಗಿ ನನ್ನ ಬುದ್ಧಿ ಎಲ್ಲವ. ಸೊ ದ 5th ಏರಿಯಾ ಆಫ್ ಡೆಡಿಕೇಶನ್, ನಾವು ದೇವರಿಗೆ ಸಮರ್ಪಿಸತಕ್ಕಂಥ 5ನೇ ಕ್ಷೇತ್ರ ಬುದ್ಧಿ, ಇಂಟೆಲೆಕ್ಟ್, ಬುದ್ಧಿ. ಬುದ್ಧಿ ಅಂದ ತಕ್ಷಣ ಆ ಹಾಡಿನಲ್ಲಿ ನನ್ನ ಚಿತ್ತ ನಿನ್ನದೇ, ನಿನ್ನ ಇಷ್ಟ ಅಂದರೆ ದೇವರ ಚಿತ್ತ, ದೇವರ ಇಷ್ಟ, ಇವೆಲ್ಲ ಕೂಡ ಈ ಬುದ್ಧಿಯಲ್ಲಿ ಒಳಪಟ್ಟಿರ್ತದೆ.
ಒಂದು ಸಾರಿ ಬಹಳ ಪೊಲಿಟಿಕಲಿ ಇಡೀ ದೇಶನೇ ಅಲ್ಲಕಲ್ಲೋಲವಾದಂಥ ಒಂದು ಪರಿಸ್ಥಿತಿ. ಯಾಕಂತ ಹೇಳಿದರೆ ದಾನಿಯಲ್ನ ಕಾಲದಲ್ಲಿ ನಡೆದಂಥ ಒಂದು ಘಟನೆ. ಅದು ಅರಸನಿಗೆ ಒಂದು ಕನಸು ಬಿದ್ದಿತ್ತು. ಆ ಕನಸು ಆತನ ಮರ್ತು ಹೋಗ್ಬಿಟ್ಟಿದ್ದ. ಆ ಕನಸನ್ನು ಯಾರು ಅರ್ಥ ಹೇಳ್ತಾರೋ ಅಥವಾ ಆ ಕನಸು ಹೇಳ್ತಾರೋ ಅಂತ ಹೇಳ್ಬಿಟ್ಟು ಅರಸನ್ನು ಕರೆದಾಗ ಭಾಳ ಜನರಿಗೆ ಆಯಿತು ನಿಮ್ಮ ಕನಸು ಹೇಳ್ರಿ ಅಂತ ಹೇಳ್ತಾರೆ. ಆದರೆ ಕನಸು ಮರ್ತು ಬಿಟ್ಟಿರ್ತಾನೆ. ಸರಿ, ಕನಸಿನ ಅರ್ಥ ನೀವು ಹೇಳ್ದಿದ್ರೆ ಅಥವಾ ಕನಸನ್ನೇ ನೀವು ಹೇಳ್ದಿದ್ರೆ, ನನಗೆ ಬಿದ್ದ ಕನಸನ್ನು ನೀವು ಹೇಳ್ದಿದ್ರೆ ನಿಮಗೆ ಮರಣದಂಡನೆ ಅನ್ನುವಂಥ ಒಂದು ಪರಿಸ್ಥಿತಿ ಆ ದಿವಸಗಳಲ್ಲಿತ್ತು. ಭಾಳ ಸೀರಿಯಸ್ ಆದಂಥ ಒಂದು ಪರಿಸ್ಥಿತಿ. ಅಂಥ ವೇಳೆಯಲ್ಲಿ ದಾನಿಯೇಲ್, ಶದ್ರೆಕ್, ಮೇಷಕ್, ಅಬದ್ನೇಗೋ ಎಂಬಂಥ 4 ಜನ ಯುವನಸ್ಥರು, 4 ಯುವಕರು ಬಾಬಿಯಲ್ನಲ್ಲಿ ಅವರು ಒಂದು ಮೈಗ್ರೆಂಟ್ಸ್ ಆಗಿ ಅಥವಾ ಒಂದು ವಲಸೆಯಾಗಿ ಅಥವಾ ಗುಲಾಮರಾಗಿ ಬಂದಂಥ ವ್ಯಕ್ತಿಗಳು. ಅಂಥ ಪರಿಸ್ಥಿತಿಯಲ್ಲಿ ದಾನಿಯೇಲ್ ಹೇಳ್ತಾನೆ, ಆಯಿತು, ಈ ಒಂದು ಕನಸಿನ ಅರ್ಥ ಹೇಳುವಂಥದ್ದನ್ನು ಆ ಜವಾಬ್ದಾರಿಗೆ ತಾನು ತಗೊಳ್ತಾನೆ ರೀ. ದಾನಿಯೇಲ್ ಗ್ರಂಥ 2ನೇ ಅಧ್ಯಾಯ 21 ಮತ್ತು 23 ವಚನಗಳಲ್ಲಿ ನಾವು ನೋಡುವಾಗ ದೇವರೇ ಬುದ್ಧಿ ಕೊಡೋದು, ದೇವರೇ ಈ ಇಂಟಲೆಕ್ಟ್, ಈ ಜ್ಞಾನ ಕೊಡುವಂಥದ್ದು, ತಿಳುವಳಿಕೆಯನ್ನು ಕೊಡುವುದು. ಗಾಡ್ ಈಸ್ ದ ಒನ್ ಹೂ ಗಿವ್ಸ್ ದ ನಾಲೆಡ್ಜ್ ಎಂಬುದಾಗಿ ಹೇಳಿಬಿಟ್ಟು ದಾನಿಯೇಲ್ 2:23ನೇ ವಚನದಲ್ಲಿ ದೇವರೇ ನೀನು ನನಗೆ ಬುದ್ಧಿ ಕೊಟ್ಟಿದ್ದಕ್ಕಾಗಿ ಅಥವಾ ಜ್ಞಾನ ಕೊಟ್ಟಿದ್ದಕ್ಕಾಗಿ, ತಿಳುವಳಿಕೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಸ್ತೋತ್ರ ಮಾಡ್ತಾನೆ ರೀ. ಹಿ ಗಿವ್ಸ್ ಗ್ಲೋರಿ ಟು ಗಾಡ್ ಫಾರ್ ದಿ ಇಂಟೆಲೆಕ್ಟ್ ಆ್ಯಂಡ್ ದ ಇನ್ಸೈಟ್ ದಟ್ ಡ್ಯಾನಿಯಲ್ ರಿಸೀವ್ಡ್. ನಮಗೆ ದೇವರು ಬುದ್ಧಿ ಕೊಟ್ಟದ್ರ ಬಗ್ಗೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕ್ರಿ. ಯಾವಾಗೋ ಒಂದು ಸರಿ ಅಲ್ಲ, ಆದರೆ ನಾವು ಉಳಿದಿರುವಂಥದ್ದು ಎಷ್ಟೋ ಜನರು ಇಹಲೋಕವನ್ನು ಕಳೆದ 2-3 ತಿಂಗಳುಗಳಲ್ಲಿ ಒಂದೊಂದು ದಿನವೂ ಇಹಲೋಕವನ್ನು ಬಿಟ್ಟು ಹೋಗ್ತಾ ಇರುವಾಗ ನಾವು ಉಳಿದಿರುವುದು ಆತನ ಕರುಣೆ. ಹಾಗಿರುವಾಗ ಆ ಕರುಣೆಗೆ ಪ್ರತಿಕ್ರಿಯೆಯಾಗಿ ನಮ್ಮನ್ನು ಯಾಕೆ ಸಮರ್ಪಣೆ ಮಾಡಿಕೊಳ್ಬಾರ್ದು? ನನ್ನ ಬುದ್ಧಿ ಎಲ್ಲವ ನೀನೇ ತಕ್ಕೋ ಮಿತ್ರನೇ. ಹೌದು, ಬುದ್ಧಿಯನ್ನು ದೇವರಿಗೆ ಸಮರ್ಪಿಸತಕ್ಕದ್ದು 7 ಡೆಡಿಕೇಶನಲ್ ಲೈಫ್, 7 ಸಮರ್ಪಣೆಯ ಜೀವನದ ಬಗ್ಗೆ ನಾವು ನೋಡ್ಕೊಳ್ತಾ ಇದ್ದೇವೆ. ನಮ್ಮ ಹೊತ್ತು, ನಮ್ಮ ಟೈಮ್ ದೇವರಿಗೆ ಸಮರ್ಪಿಸ್ತಕ್ಕದ್ದು, ನಮ್ಮ ಕೈಗಳನ್ನು ದೇವರಿಗೆ ಸಮರ್ಪಿಸ್ತಕ್ಕದ್ದು, ನಮ್ಮ ಕಾಲು, ಅವರ್ ಫೀಟ್ ಹ್ಯಾಸ್ ಟು ಬಿ ಡೆಡಿಕೇಟೆಡ್, ಟೈಮ್, ಹ್ಯಾಂಡ್ಸ್, ಫೀಟ್. ನಮ್ಮ ಹಣ ದೇವರಿಗೆ ಸಮರ್ಪಿಸತಕ್ಕದ್ದು. ಬ್ರದರ್ ಭಕ್ಸಿಂಗ್ ಅವರು ಸಾಕ್ಷಿ ನಾನು ಹೋದ ವಾರ ಕೇಳಿಸ್ಕೊಳ್ತಾ ಇದ್ದೆ. ಒಂದು ಸಾರಿ ಆ ದಿವಸಗಳಲ್ಲಿ ದೇವರು ಹೇಳಿದ್ರಂತೆ, ಒಬ್ಬ ವಿಧವೆಗೆ ಹೋಗಿ 5 ರೂಪಾಯಿ ಕೊಟ್ಟು ಬಾ ಅಂತ ಹೇಳ್ಬಿಟ್ಟು. ಆ ದಿವಸಗಳಲ್ಲಿ 5 ರೂಪಾಯಿ ಭಾಳ ದೊಡ್ಡದು. ಭಕ್ಸಿಂಗ್ ಅವರು ಬೆಳಗ್ಗೆ ಎದ್ದು ಕೋಟ್ ಹಾಕ್ಕೊಂಡು ಪಾಕೆಟ್ನಲ್ಲಿ ಕೈ ಹಾಕ್ತಾರೆ, ದುಡ್ಡಿಲ್ಲ. ಆದರೆ ದೇವರ ಸ್ವರ ಅವ್ರಿಗೆ ಕೇಳಿಸ್ತಾ ಇತ್ತಂತೆ, ಇಲ್ಲ ಹೋಗಿ ವಿಧವೆಗೆ 5 ರೂಪಾಯಿ ಕೊಟ್ಟು ಬಾ ಅಂತ. ಸರಿ ಅಂತ ದುಡ್ಡಿಲ್ಲದೆ ಹಾಗೆ ಹೊರಗೆ ಬಂದರೆ ಒಂದು ಹೊಸ 5 ರೂಪಾಯಿ ನೋಟ್ ಬಿದ್ದಿತ್ತಂತೆ. ಅದನ್ನು ತಕ್ಕೊಂಡು ಅಕ್ಕಪಕ್ಕದವ್ರಿಗೆ ಎನಿಬಡಿ ಲಾಸ್ಟ್ 5 ರೂಪೀಸ್, ಎನಿಬಡಿ ಲಾಸ್ಟ್ 5 ರೂಪೀಸ್ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹೊಸ ನೋಟ್ ಇಟ್ಕೊಂಡು ಅಕ್ಕಪಕ್ಕದವ್ರಿಗೆ ಕೇಳಿದ್ರಂತೆ. ಆವಾಗ ಯಾರೂ ಇಲ್ಲ ಅಂತ ಹೇಳಿದ್ರಂತೆ. ಆವಾಗ ಅದನ್ನು ತಕ್ಕೊಂಡು he took that 5 rupees which he got right in front of the place where he was staying, and he went and met
one widow, elderly widow, and gave that 5 rupees. ಆವಾಗ ಆ ವಿಧವೆ she wept, telling that, brother, last night my husband came in my dream and he said, brother Baksing will come and give you 5 rupees note ಅಂತ ಹೇಳ್ಬಿಟ್ಟು ಕನಸಿನಲ್ಲಿ ಅವ್ರಿಗೆ ಯಜಮಾನರು ಮಾತಾಡಿದ್ದು ಆಗಿತ್ತಂತೆ. ಅದಕ್ಕೆ she was very happy, very thankful. Look at this man. ನೋಡ್ರಿ ಯಾವ ರೀತಿಯಾಗಿ ಹಣವನ್ನು, ಬುದ್ಧಿಯನ್ನು ದೇವರ ಸೇವೆಗೆ ಉಪಯೋಗಿಸಿದ್ನು ಅಂತ ಹೇಳ್ಬಿಟ್ಟು. 6ನೇದಾಗಿ ಪ್ರೀತಿ. The 6th area where we can live a dedicational life, the 6th area that we can dedicate to God is love, ಪ್ರೀತಿ. ಈ ಹಾಡಿನಲ್ಲಿ ಭಾಳ ವಿಚಿತ್ರವಾಗಿ ಭಾಳ ಚೆನ್ನಾಗಿದೆ. ಅಂದರೆ ನನ್ನ ಪ್ರೀತಿ ಬಗ್ಗೆ ಮಾತನಾಡುವಾಗ ನಿನ್ನ ಬಿಟ್ಟು ಯಾರನ್ನು ಪ್ರೀತಿ ಮಾಡಲಾರೆನು ಅನ್ನುವಂಥದ್ದನ್ನು ಹಾಡುಗಾರನು ಹೇಳಿರುವಾಗ, ದಿಸ್ ಲವಿಂಗ್ ಗಾಡ್, ದೇವರನ್ನು ಪ್ರೀತಿಸುವಂಥದ್ದು ಅಥವಾ ನಮ್ಮ ಪ್ರೀತಿಯನ್ನು ದೇವರಿಗೆ ಪ್ರತಿಷ್ಠೆ ಪಡಿಸುವುದು. ವಾವ್! How about dedicating our love? Many times our love can be a selfish love or a defiled love. ಮಲಿನವಾದ ಪ್ರೀತಿ ಅಥವಾ ಮಿಶ್ರವಾದ ಪ್ರೀತಿ ಅಥವಾ ಸ್ವಾರ್ಥವಾದ ಪ್ರೀತಿ ಇರ್ತದೆ. ಆದರೆ ಹಾಡುಗಾರನ ಅಪೇಕ್ಷೆ ಮತ್ತು ದೇವರ ಅಪೇಕ್ಷೆ ಕೂಡ ನಮ್ಮ ಪ್ರೀತಿ ದೇವರಿಗೆ ನಾವು ಸಲ್ಲಿಸಬೇಕೆಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ, ಆಲ್ಮೋಸ್ಟ್ ಇನ್ನೇನು ಜೀವನದ ಅಂತಿಮ ಒಂದು ಸ್ಥಿತಿ, ಯೇಸು ಸ್ವಾಮಿ ಇನ್ನೇನು ಪರಲೋಕಕ್ಕೆ ಏರಿ ಹೋಗುವಂಥದ್ದು, ಪುನರುತ್ಥಾನ ಆದಂಥ ಯೇಸು ಸ್ವಾಮಿ ಪೇತ್ರನ ಹತ್ರ ಮಾತನಾಡುವಾಗ ಯೋಹಾನ 21:15 ಕೇಳುವಂಥ ಪ್ರಶ್ನೆ, ಪೀಟರ್, ಡು ಯು ಲವ್ ಮೀ ಮೋರ್ ದ್ಯಾನ್ ದೀಸ್? ಪೇತ್ರನೇ ಅಥವಾ ಸೀಮೋನನೇ, ಇವುಗಳಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯ? ಡು ಯು ಲವ್ ಮೀ ಮೋರ್ ದೆನ್ ದೀಸ್? ಮೋರ್ ದೆನ್ ದೀಸ್ ಅಂತ ಹೇಳಿದ್ರೆ ಅದು ಸೇವೆ ಇರ್ಬೋದು, ಅಥವಾ ಮೀನು ಇರ್ಬೋದು, ಅಥವಾ ಬಲೆ ಇರ್ಬೋದು. ಇಟ್ ಕ್ಯಾನ್ ಬಿ ಥಿಂಗ್ಸ್ ಆರ್ ಇಟ್ ಕ್ಯಾನ್ ಬಿ ಎ ಪೀಪಲ್. ಡು ಯು ಲವ್ ಮೋರ್ ದೆನ್ ದೀಸ್ ಡಿಸೈಪಲ್ಸ್? ಈ ಶಿಷ್ಯರೆಲ್ಲರಿಗಿಂತಲೂ ವಾಟ್ ಈಸ್ ಜೀಸಸ್ ಆ್ಯಕ್ಚುಲಿ ಎಕ್ಸ್ಪೆಕ್ಟಿಂಗ್ ಫ್ರಮ್ ಪೀಟರ್? ಲವ್, excelling in love, maximum love, outstanding love. ಆದ ಕಾರಣ ಸಮರ್ಪಣೆಯ ಜೀವನದಲ್ಲಿ ನಮ್ಮ ಪ್ರೀತಿಯನ್ನು ಕೂಡ ನಾವು ದೇವರಿಗೆ ಸಮರ್ಪಿಸಬೇಕ್ರಿ. I should dedicate my love to God. ಅದಕ್ಕೆ ಏನೂ ಕೇಳಲಿಲ್ಲ. What is interesting for me is, even though Peter has denied Jesus Christ 3 times, 3 times he denied, the Lord is not asking about any subject. ಯಾವುದೇ ವಿಷಯ ಕೇಳ್ತಾ ಇಲ್ಲ. No other subject. He is asking only one subject, love. Do you love me? That's how we dedicate our love to God, loving him more than this. ಬಟ್ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಪೀಟರ್ ಡಿಡ್ ನಾಟ್ ಲವ್ ಮ್ಯಾಕ್ಸಿಮಮ್. ಇಟ್ ವಾಸ್ ನಾಟ್ ಎನ್ ಔಟ್ಸ್ಟ್ಯಾಂಡಿಂಗ್ ಲವ್. ಆದರೂ ಕೂಡ ಯೇಸು ಸ್ವಾಮಿ, ಓಕೆ, ಐ ವಿಲ್ ಗಿವ್ ಯು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು, ಫೀಡ್ ಮೈ ಲ್ಯಾಂಡ್, ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು, ಜವಾಬ್ದಾರಿಕೆಯನ್ನು ಯೇಸು ಸ್ವಾಮಿ ಪೇತ್ರನಿಗೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಕೊನೆಯದಾಗಿ 7 ಡೆಡಿಕೇಶನಲ್ ಲೈಫ್, ಸಪ್ತ ಸಮರ್ಪಣೆಯ ಜೀವನದ ಬಗ್ಗೆ ನಾವು ನೋಡಿಕೊಳ್ತಾ ಇದ್ದೇವೆ. ಹೊತ್ತನ್ನು ಸಮರ್ಪಿಸುವುದು, ಕೈಗಳನ್ನು ಸಮರ್ಪಿಸುವುದು, ಕಾಲನ್ನು ಸಮರ್ಪಿಸುವುದು, ಹಣವನ್ನು, ಬುದ್ಧಿಯನ್ನು, ಪ್ರೀತಿಯನ್ನು, ಕೊನೆಗೆ ಮನಸ್ಸು. Yes, we dedicate our time and hands and legs, our feet and money and intellect.
love, we also dedicate our mind. Our mind. ಈ ಬಗ್ಗೆ ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 28 verses 8 and 9. We see a discussion between a father and son, David and Solomon. ಇಬ್ಬರು ವ್ಯಕ್ತಿಗಳಲ್ಲಿ ಮಾತಾಡ್ತಾ ಇರ್ತಾರೆ. ದಾವಿದನು ಬಂದು ತನ್ನ ಮಗನಿಗೆ ಎನ್ಕರೇಜ್ ಮಾಡ್ತಿದ್ದಾನೆ. ಏನಂತ? ನಿನ್ನ ಮನಸ್ಸು, ಹ್ಯಾವ್ ಅನ್ ಅನ್ಡಿವೈಡೆಡ್ ಹಾರ್ಟ್ ಆರ್ ಮೈಂಡ್ ಫಾರ್ ಗಾಡ್. ಆ್ಯಕ್ಚುಲಿ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಬಿಲ್ಡಿಂಗ್ ಎ ಟೆಂಪಲ್ ಫಾರ್ ಗಾಡ್, ದೇವರಿಗೆ ಒಂದು ಆಲಯವನ್ನು ಕಟ್ಟುವ ವಿಷಯದಲ್ಲಿ ದಾವಿದನು ಸೊಲೊಮೋನಿಗೆ ಹೇಳುವಾಗ, ನಿನ್ನ ಮನಸ್ಸು ಹ್ಯಾವ್ ಎ ವಿಲ್ಲಿಂಗ್ ಮೈಂಡ್ ಮೈ ಸನ್ ಸೊಲೊಮೋನ್ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಈಸ್ ಎನ್ಕರೇಜಿಂಗ್ ಹಿಮ್, ಎಕ್ಸಾರ್ಟಿಂಗ್ ಹಿಮ್, ಹ್ಯಾವ್ ಎ ಡೆಡಿಕೇಟೆಡ್ ಮೈಂಡ್, ಗಿವ್ ಯುವರ್ ಮೈಂಡ್ ಟು ಗಾಡ್ ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಮೈಂಡನ್ನು ದೇವರಿಗೆ ಕೊಡು ಅಂತ ಹೇಳ್ಬಿಟ್ಟು ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ ಆಲಯವನ್ನು ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಹಿ ಗಿವ್ಸ್ ಎ ಪ್ರಾಫೆಸಿ ಇನ್ ವರ್ಸ್ 10, ಫಸ್ಟ್ ಕ್ರಾನಿಕಲ್ಸ್ 28:10. ಹೌದು, ಯಾವ ರೀತಿಯಾಗಿ ಒಬ್ಬ ಚಿಕ್ಕ ಬಾಲಕನು ಕಾಣಿಕೆ ಕೊಡುವಂಥ ಟೈಮ್ನಲ್ಲಿ ಕಾಣಿಕೆ ಇಲ್ಲದೆ ಆ ಪ್ಲೇಟು ಇಟ್ಕೊಂಡಂಥ ಎಲ್ಡರ್ನ ದಯವಿಟ್ಟು ಆ ಪ್ಲೇಟ್ ಕೆಳಗಿಡ್ರಿ ಅಂತ ಹೇಳ್ಬಿಟ್ಟು ಚರ್ಚ್ನಲ್ಲಿ ಹೇಳಿ ಆ ಪ್ಲೇಟ್ನಲ್ಲೇ ತನ್ನನ್ನು ನಿಲ್ಲಿಸಿ ತಾನೇ ನಿಂತು, ಲಾರ್ಡ್ ಐ ಡೆಡಿಕೇಟ್ ಮೈಸೆಲ್ಫ್ ಟು ಯು ಆ್ಯಸ್ ಅನ್ ಆಫರಿಂಗ್, ಆ ರೀತಿಯಾಗಿ ತನ್ನನ್ನು ಸಮರ್ಪಿಸಿಕೊಂಡ ಹಾಗೆ ನಾವು ಕೂಡ ನಮ್ಮ ಸಮಯವನ್ನು, ಲೆಟ್ಸ್ ಡೆಡಿಕೇಟ್ ಅವರ್ ಟೈಮ್ ಟು ಗಾಡ್, ನಮ್ಮ ಕೈಗಳನ್ನು ಲೆಟ್ಸ್ ಡೆಡಿಕೇಟ್ ಅವರ್ ಹ್ಯಾಂಡ್ಸ್ ಟು ಗಾಡ್, ನಮ್ಮ ಕಾಲುಗಳನ್ನು ಲೆಟ್ಸ್ ಡೆಡಿಕೇಟ್ ಅವರ್ ಫೀಟ್ ಟು ಗಾಡ್, ನಮ್ಮ ಹಣವನ್ನು ಲೆಟ್ಸ್ ಡೆಡಿಕೇಟ್ ಅವರ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಆರ್ ಮನಿ ವಾಟ್ ಟು ಗಾಡ್, ನಮ್ಮ ಬುದ್ಧಿ ಲೆಟ್ಸ್ ಡೆಡಿಕೇಟ್ ಅವರ್ ಇಂಟೆಲೆಕ್ಟ್ ಟು ಗಾಡ್, ಆ್ಯಂಡ್ ಪ್ರೀತಿ, ಲವ್, ಲೆಟ್ಸ್ ಡೆಡಿಕೇಟ್ ಅವರ್ ಲವ್ ಟು ಗಾಡ್, ಆ್ಯಂಡ್ ಫೈನಲಿ ನನ್ನ ಪೂರ್ಣ ಮನಸ್ಸು, let's dedicate our mind wholeheartedly to God. May the Lord add His blessing. Let's pray. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ಕೊಟ್ಟ ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಬೆಳಕಿನಲ್ಲಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡು. ಸಪ್ತ ಸಮರ್ಪಣೆಯ ಜೀವನವನ್ನು ನಾವುಗಳು ಮಾಡುವಂತೆ ಕೃಪೆ ಕೊಡು. ಲಾರ್ಡ್, ಹೆಲ್ಪ್ us to have a total dedication, not by words but reality. It's not easy, we understand, but that's why you have given us the Holy Spirit. ನಿನ್ನ ಕೃಪೆಯಿಂದ ನಾವು ಆ ಸಪ್ತ ಸಮರ್ಪಣೆಯ ಜೀವನವನ್ನು ಮಾಡಲಿಕ್ಕೆ ಸಹಾಯ ಮಾಡು. ಪ್ರಿಯ ವೀಕ್ಷಕರಿಗೆ, ನಮಗೆ, ಪ್ರತಿಯೊಬ್ಬೊಬ್ಬರಿಗೆ ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್.